ಶ್ರೀಮದ್ ಭಾಗವತದಲ್ಲಿ ರಾಜರ ಪರಂಪರೆಯನ್ನು ವರ್ಣನೆ ಮಾಡ್ತಾ ಸೂರ್ಯವಂಶ, ಚಂದ್ರವಂಶದ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಚಂದ್ರನ ವಂಶ ಅಂದರೆ ಚಂದ್ರನಿಂದ ಪ್ರಾರಂಭವಾದಂತಹ ವಂಶ. ಚಂದ್ರ ಬ್ರಹ್ಮದೇವರ ಮಗನಾದ ಅತ್ರಿಯ ಮಗನಾಗಿ ಚಂದ್ರ ಅವತರಿಸ್ತಾನೆ. ಚಂದ್ರನಿಂದ ಬೃಹಸ್ಪತ್ಯಾಚಾರ್ಯರ ಮಡದಿಯಾದ ತಾರೆಯ ಮೂಲಕ ಬುಧ ಅವತರಿಸ್ತಾನೆ. ಬುಧನಿಗೆ ನಾ ಬೆಳಿಗ್ಗೆ ನೋಡಿದ ಹಾಗೆಯೇ ಶ್ರಾದ್ದದೇವನ ವೈವಸ್ವತ ಮನುವಿನ ಮಗಳಾದ ಇಲೆಯ ಜೊತೆಗೆ ಮದುವೆ ಆಗುತ್ತೆ. ಬುಧನಿಂದ ಇಲೆಯಲ್ಲಿ ಪುರೂರವ ಜನಿಸ್ತಾನೆ. ಪುರೂರವನ ಮಗ ಆಯುಷ್, ಅವನ ಮಗ ನಹುಷ. ಆ ನಹುಷನಿಗೆ ಯಯಾತಿ ಮೊದಲಾದ 6 ಮಂದಿ ಮಕ್ಕಳು. ಯಯಾತಿಗೆ 2 ಹೆಂಡಂತಿರು. ಒಂದು ಶುಕ್ರಾಚಾರ್ಯರ ಮಗಳಾದ ದೇವಯಾನಿ, ವೃಷಪರ್ವನ ಮಗಳಾದ ಶರ್ಮಿಷ್ಠೆ ಇನ್ನೊಬ್ಬಳು. ಈ 2 ಹೆಂಡಂದಿರಲ್ಲಿ ಯಯಾತಿಗೆ 5 ಜನ ಮಕ್ಕಳಾಗ್ತಾರೆ. ದೇವಯಾನಿಯಲ್ಲಿ ಯದುಂಚ ತುರ್ವಸುಂಚೈವ ದೇವಯಾನಿ ವಿಜಾಯತ. ದೇವಯಾನಿ ಯದುಂಚ ತುರ್ವಸುಂಚ, ಯದು ಮತ್ತು ತುರ್ವಸು ಅನ್ನುವ ಮಕ್ಕಳನ್ನು ಪಡಿತಾಳೆ. ಶರ್ಮಿಷ್ಠೆಗೆ ದೃಶ್ಯಂಚ, ಅನುಂಚ, ಪೂರುಂಚ 3 ಜನ ಮಕ್ಕಳಾಗ್ತಾರೆ. ಹೀಗೆ ಯಯಾತಿಗೆ 2 ಹೆಣ್ಣು, 5 ಮಂದಿ. ಈ ಯಯಾತಿಗೆ ಶುಕ್ರಾಚಾರ್ಯರಿಂದ ಶಾಪ ಬರ್ತದೆ. ನೀವು ಯಾರಿಗೆ ಶಾಪ ಕೊಟ್ಟದ್ದು? ನನಗ, ನಿನ್ನ ಮಗಳಿಗ? ನಾನು ಮುದುಕನಾದರೆ ನಿಮ್ಮ ಮಗಳಿಗೇ. ಅಪ್ಪ ಯಯಾತಿಯ ಶಾಪ ವನವನ್ನು ಪಡೆಯುತ್ತಾನೆ ಪೂರ್ವಿನ ಮೂಲಕ. ಆದರೆ ತೃಪ್ತಿ ಆಗಲಿಲ್ಲ. ಕೊನೆಗೆ ಇದು ನಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣ ವರ್ತನೇಮ ಭೂಯೇವಾಭಿವರ್ಧತೆ ಅಂತ ತಿಳ್ಕೊಂಡು ವಿರಕ್ತನಾಗ್ತಾನೆ. ಯಯಾತಿಯ ಕಥೆಯನ್ನು ಹೇಳ್ತಾರೆ. ಈ ಯದು ಪರಂಪರೆಯಲ್ಲಿಯೇ ಬರುವಂಥದ್ದು. ಬೇರೆ ಬೇರೆ ರಾಜರುಗಳು ಬರ್ತಾರೆ. ಕೊನೆಗೆ ಅಲ್ಲಿ ಶೂರರಾಜ ಅವತರಿಸ್ತಾನೆ. ಆಚೆ ಆಹುಕ ಬರ್ತಾನೆ. ಆಹುಕನಿಗೆ 2 ಮಕ್ಕಳು, ಉಗ್ರಸೇನ, ದೇವಕ ಅಂತ. ದೇವಕನ ಮಗಳು ದೇವಕಿ, ಉಗ್ರಸೇನನ ಮಗ ಕಂಸ. ನಡೀತದೆ. ಕಂಸ ದೇಶದ ರಾಜ ಕುದುರೆಯ ಹಗ್ಗವನ್ನು ಹಿಡಿದು ನಡೆಸಿರ್ತಕ್ಕಂತಹ ಶೋಭಾಯಾತ್ರೆ, ಮೆರವಣಿಗೆ. ಆ ಮೆರವಣಿಗೆ ಭಾರೀ ಬಂಗಾರದ ರಥದಲ್ಲಿ ಮೆರವಣಿಗೆ ಮಾಡಿಸ್ತಾನೆ. ಮೆರವಣಿಗೆ ಆಗಬೇಕು. ಅಶರೀರವಾಣಿ. ಅಶರೀರವಾಣಿ ಅಂತಂದರೆ ಶರೀರ ಕಾಣುವುದಿಲ್ಲ, ವಾಣಿ ಮಾತ್ರ ವಾಟ್ಸಪ್ಪಿನ ಹಾಗೆ ಕಾಣುವುದಿಲ್ಲ. ಯಾವುದು ಶಬ್ದ ಮಾತ್ರ ಕೇಳಿಸ್ತದೆ. ಅಂತಂದರೆ ಇವಳ ಗರ್ಭ ನನ್ನನ್ನು ಕೊಲ್ಲುವುದು. ಸಿಡಿಮಿಡಿಗೊಂಡ ಅವಳ ಕಚವನ್ನು ಹಿಡಿದ, ಕತ್ತಿಯನ್ನು ಹಿಡ್ಕೊಂಡ ಕೈಯಲ್ಲಿ, ಕತ್ತರಿಸಲಿಕ್ಕೆ ಸನ್ನದ್ಧನಾಗ್ತಾನೆ. ಆವಾಗ ವಸುದೇವ ಸಮಾಧಾನ ಮಾಡ್ತಾನೆ ಕಂಸನನ್ನು. ಭಾಳ ಕಷ್ಟದ ಕೆಲಸ. ಇವಳ 8ನೇ ಗರ್ಭ. ಹಾಗಾದರೆ ದೇವಕಿ ಕೊಲ್ಲುವುದಲ್ಲಲ್ವಾ? ಕಂಸನಿಗೆ ಇಷ್ಟ ಆಯಿತು. ಹುಟ್ಟಿದ ಮಕ್ಕಳನ್ನೆಲ್ಲ ಕೊಡ್ತಾನೆ ಅಂತಂದರೆ ಅಷ್ಟೂ ಮಕ್ಕಳನ್ನು ಬಲಿ ಕೊಡ್ತಾನೆ ಅಂತಂದರೆ ತುಂಬ ಇಷ್ಟ ಆಯಿತು ಕಂಸನಿಗೆ. ಹಾಗಾಗಿ ಕಂಸ ದೇವಕಿಯ ಕಚವನ್ನು ಬಿಟ್ಟುಬಿಡ್ತಾನೆ. ಭಾಗವತ ಹೇಳುತ್ತೆ, ನಮ್ಮ ಕುದುರೆಯ ರಥದ ಕುದುರೆಯ ಹಗ್ಗ
ಯಾರ ಕೈಯಲ್ಲಿ ನಾವು ಕೊಡಬೇಕು? ಕಂಸನ ಕೈಯಲ್ಲಿ ಖಂಡಿತ ಕೊಡಬೇಡಿ. ನಾವು ಯಾರ ಕೈಯಲ್ಲಿ ಕೊಡಬೇಕು ಅಂತಂದರೆ ಪಾರ್ಥಸಾರಥಿಯ ಕೈಯಲ್ಲಿ ಕೊಡಬೇಕು, ಕೃಷ್ಣನ ಕೈಯಲ್ಲಿ ಕೊಡಬೇಕೇ ಹೊರತು ಅದಕ್ಕೆ ಈ ಹಗ್ಗವನ್ನು ಸಿಕ್ಕವರಲ್ಲಿ ಕೊಡಬಾರ್ದು. ಕಂಸ ಅಂತಂದರೆ ಕಾಲನೇಮಿ ದೈತ್ಯ. ಎಂಥ ಸ್ವಭಾವದವ ಅಂತಂದರೆ ಕ್ಷಣಿಕ ಸ್ವಭಾವದವ. ಒಮ್ಮೆ ಭಾರೀ ಖುಷಿ, ಒಮ್ಮೆ ಭಾರೀ ವ್ಯಗ್ರ ಆಗಿ ಬಿಡ್ತಾನೆ. ಯಾವಾಗ ಖುಷಿಯಾಗತ್ತೆ ಬಂಗಾರದ ರಥದಲ್ಲಿ ಮೆರವಣಿಗೆ ಮಾಡಿಸ್ತಾನೆ, ಯಾವಾಗ ಕೋಪ ಬರುತ್ತೆ ಕೊಂದೇ ಬಿಡ್ತಾನೆ. ಎರಡೂ ಒಂದೇ ನೋಡಿ, ಬಂಗಾರದ ರಥ ಆಗಲಿ ಅಥವಾ ಅವನನ್ನು ಕೊಲ್ಲುವುದಾಗಲಿ ಫಲಶ್ರುತಿ ಒಂದೇ ಆಯಿತು. ಬಂಗಾರದ ರಥದಲ್ಲಿ ಮೆರವಣಿಗೆ ಮಾಡಿಸಿ ಏನು ಉಪಯೋಗ? ಕೊಲ್ಲುವ ಸ್ಥಿತಿಗೆ ಬರ್ತಾನೆ. ಹಾಗಾಗಿ ಕ್ಷಣೇ ತುಷ್ಟಾಹ ಕ್ಷಣೇ ರುಷ್ಟಾಹ, ಇಂತಹ ಅವ್ಯವಸ್ಥಿತರಾದ ಚಿತ್ತರಾದವರು ಅಂಥವರನ್ನು ನಾವು ಹಿಡ್ಕೊಂಡ್ರೆ ಉಪಯೋಗ ಇಲ್ಲ. ನಮ್ಮ ಮನಸ್ಸಿನ ಸಾರಥ್ಯವನ್ನು ನಾವು ಕೊಡಬೇಕಾದ್ದು ಭಗವಂತನ ಕೈಯಲ್ಲಿ, ಪಾರ್ಥಸಾರಥಿಯ ಕೈಯಲ್ಲಿ, ಅಂದರೆ ಕೃಷ್ಣನ ಕೈಯಲ್ಲಿ ಕೊಟ್ಟರೆ ಸರಿಯಾಗಿ ರಕ್ಷಣೆ ಮಾಡ್ತಾನೆ. ಎಲ್ಲಿಯೂ ಸಮಸ್ಯೆ ಇಲ್ಲ. ನಾವು ಭಾಗವತವನ್ನು ನೋಡಿದರೆ ನಮಗೆ ಗೊತ್ತಾಗುವುದು ಹೀಗೇ. ನಮ್ಮ ಮನೋರಥ ಇದೆ, ಈ ಮನೋರಥದ ಹಗ್ಗವನ್ನು ಎಲ್ಲಿ ಕೊಡಬೇಕು ನಾವು ಅಂತಂದರೆ ಕೃಷ್ಣನ ಕೈಗೆ ಕೊಡಬೇಕು, ಭಗವಂತನ ಕೈಯಲ್ಲಿ ಕೊಡಬೇಕು. ನಮ್ಮ ಗಾಡಿ ಅದು ಸುರಕ್ಷಿತವಾಗ್ತದೆ ಅನ್ನೋದು. ಕಂಸ ಹುಟ್ಟಿದ ಮಕ್ಕಳನ್ನು ಕಂಸನಿಗೆ ಸಮರ್ಪಣೆ ಮಾಡ್ತಾನೆ. ಜಾತಂ ಎಷ್ಟು ಹುಟ್ಟಿತೋ ಅಷ್ಟೆಲ್ಲವನ್ನು, ಮೊದಲನೇ ಮಗ ಅದಕ್ಕೆ ಕೀರ್ತಿಮಂತ ಅಂತ ಹೆಸರಿಟ್ಟಿದ್ದ ಕಂಸ. ಅದನ್ನು ಮಗುವನ್ನು ಕೊಟ್ಟ. ಒಂದೊಂದು ಮಕ್ಕಳಿಗೆ ಒಂದೊಂದು ನಾಮಕರಣ ಮಾಡಲಿಕ್ಕಿಲ್ಲ, ಇವನೇ ಹೇಳೋದು. ಈ ಮಕ್ಕಳು ಹುಟ್ಟಿದ ಕೂಡಲೇ ಅಲ್ವ ಅಜ್ಜಿ ನಾಮಕರಣ ಮಾಡ್ತಾರೆ, ಏನಾದರೂ ಒಂದು ಹೆಸರಿಡ್ತಾರೆ. ಯಾಕೆ ನಾಮಕರಣ ಸಂಸ್ಕಾರ ಮಾಡಲಿಕ್ಕೆ ಪುರುಸೋತಿಯಲ್ಲಿದೆ, ಕಂಸನಿಗೆ ಕೊಂಡೋಗಿ ಕೊಡಬೇಕು. ಹಾಗಾಗಿ ಕೀರ್ತಿಮಂತ ಅಂತ ಹೆಸರಿಟ್ಟ, ಕಂಸನಿಗೆ ಕೊಟ್ಟ. ಕಂಸ ನೋಡಿದ, ಈ ಮೊದಲನೇ ಮಗುವಿಂದ ನನಗೆ ಏನಾಗಬೇಕು? 8ನೇ ಮಗು ನನ್ನನ್ನು ಕೊಲ್ಲುವುದು, ಹಾಗಾಗಿ ಅಲ್ಲಿವರೆಗೆ ಕಾಯುವ, ಹಿಡ್ಕೊಂಡು ಹೋಗು ಅಂತ ಹೇಳಿದ. ಅದರ ಮಧ್ಯದಲ್ಲಿ ನಾರದರು ಬಂದರು. ಕಂಸ 8 ಅಂದರೆ ನೀನು ಯಾವುದೂ ತೀರ್ಮಾನ ಮಾಡ್ತಿ? ಹೇಗೆ ತೀರ್ಮಾನ ಮಾಡ್ತಿ? ಮೊದಲನೇ ಮಗುವೇ 8 ಆಗಿದ್ದರೆ ದೇವತೆಗಳ ಲೆಕ್ಕ ನಿನಗೆ ಹೇಗೆ ಅರ್ಥ ಆಗಬೇಕು? ಹೌದಲ್ವಾ? ಕಂಸನಿಗೆ ತಲೆ ಕೆಟ್ಟೋಯ್ತು. ಮತ್ತೆ ಪುನಃ ಫೋನ್ ಮಾಡಿ ಕಂಸನನ್ನು ಕರೆಸಿ, ವಸುದೇವನನ್ನು ಕರೆಸಿ ಆ ಮಗವನ್ನು ತಂದು ಚಚ್ಚಿ ಕೊಂದು ಬಿಡ್ತಾನೆ. ಹೀಗೆ 6 ಮಕ್ಕಳನ್ನು ಕೂಡ ಸಂಹಾರ ಮಾಡ್ತಾನೆ. ಶಾಸ್ತ್ರ ಹೇಳುತ್ತೆ, ದೇವರು ಬರ್ತಾನೆ, ಬಲರಾಮ ದೇವರು ಬರ್ತಾರೆ. 7ನೇದ್ದು ಬಲರಾಮ ದೇವರದ್ದು. ಅದರ ಮಧ್ಯದಲ್ಲಿ ದುರ್ಗಾದೇವಿ ಬರಲಿಕ್ಕಿದ್ದಾಳೆ. ಅದರ ಮೇಲೆ ನಮ್ಮ ದೇವರು ಕೃಷ್ಣ ಬರಲಿಕ್ಕಿದೆ. ಯಾವಾಗ ಬರ್ತಾರೆ ಅಂತಂದರೆ ನಾವು ಎಲ್ಲವನ್ನೂ ಬಲಿ ಕೊಟ್ಟರೆ ಆಗ ದೇವರು ಬರ್ತಾನೆ. ಕೀರ್ತಿಮಂತಂ ಪ್ರಥಮಜಂ, ಕೀರ್ತಿಯನ್ನು ಬಲಿ ಕೊಟ್ಟರೆ ದೇವರು ಬರ್ತಾನೆ. ನಮಗೆ ಎರಡೂ ಬೇಕು ಅಂದರೆ ಆಗೋದಿಲ್ಲ. ಈಚೆ ಕಡೆ ಕೀರ್ತಿಯೂ ಬರಬೇಕು, ದೇವರೂ ಬರಬೇಕು ಅಂದರೆ ಆಗುವುದಿಲ್ಲ. ಕೀರ್ತಿಯನ್ನು ಬಲಿ ಕೊಟ್ಟರೆ ಅಂದರೆ ಹೆಸರಿನ ಬೆನ್ನ ಹಿಂದೆ ನಾವು ಹೋಗಲಿಲ್ಲ ಅಂತಾದರೆ ದೇವರು ನಮ್ಮ ಬೆನ್ನ ಹಿಂದೆ ಬರ್ತಾರೆ, ನಮ್ಮ ಉದರದಲ್ಲಿ ಬಂದು ಸೇರ್ತಾರೆ. ಹಾಗಾಗಿ ಕೀರ್ತಿಮಂತ ಮುಂತಾದ ಮಕ್ಕಳನ್ನು, ಒಳ್ಳೆಯ ಮಕ್ಕಳನ್ನು ಬಲಿ ಕೊಟ್ಟ. ಹಾಗಾಗಿ ಶೇಷದೇವರು ಬಂದರು, ಶೇಷಶಾಹಿಯಾದ ಭಗವಂತನೂ ಜೊತೆಗೆ ಬಂದ. ಹಾಗಾಗಿ ನಮ್ಮ ತ್ಯಾಗ ಅನ್ನೋದು ದೇವರನ್ನು ಆಹ್ವಾನ ಮಾಡುತ್ತೆ. ದೇವರು ಬರಬೇಕಾದ್ರೆ ನಮ್ಮಲ್ಲಿ ಏನಿದೆ, ನಮಗೆ ತುಂಬ ಅಪೇಕ್ಷಿತವಾದಂತಹ ಕೀರ್ತಿ, ಸಂಪತ್ತು, ಐಶ್ವರ್ಯ ಇದೆಲ್ಲ ತ್ಯಾಗ ಮಾಡಿದರೆ ದೇವರು ನಮ್ಮ ಹತ್ರ ಬರ್ತಾರೆ ಅನ್ನುವ ಅನುಸಂಧಾನ ಇಲ್ಲಿದೆ. ದೇವಕಿ ವಸುದೇವರನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ, ತಪಸ್ಸು ಮಾಡ್ತಾ ಇದ್ದಾರೆ. ಭೂಮಿದೇವಿ ವಿಚಲಿತಳಾಗಿದ್ದಾಳೆ. ಕಂಸನ ಈ ಕುಕೃತ್ಯದಿಂದ ಭೂಮಿದೇವಿ ಗೋವಿನ ರೂಪದಿಂದ ದೇವಲೋಕಕ್ಕೆ ಬರ್ತಾಳೆ. ಇಂದ್ರನತ್ರ ಪ್ರಾರ್ಥಿಸ್ತಾಳೆ. ಇಂದ್ರ ಹೇಳಿದ, ನನ್ನಿಂದ ಆಗುವಂಥದ್ದಲ್ಲ, ಆ ಫೈಲನ್ನು ಮುಂದಿನ ಟೇಬಲಿಗೆ ಕಳಿಸ್ತಾನೆ. ಇಂದ್ರನೇ ಫೈಲ್ ಹಿಡ್ಕೊಂಡು ಬರ್ತಾನೆ, ರುದ್ರದೇವರ ಹತ್ರ ಬರ್ತಾನೆ. ಪಾರ್ವತಿ ರುದ್ರದೇವರ ಹತ್ರ ಬಂದರೆ ಅವರ ಆ ಫೈಲನ್ನು ಸರಸ್ವತಿ ಭಾರತೀಯರ ಟೇಬಲಿಗೆ ಕೊಂಡೋಗ್ತಾರೆ.
ಅಲ್ಲಿಂದ ವಾಯುದೇವರು ಬ್ರಹ್ಮದೇವರ ಹತ್ರ ಬರ್ತಾರೆ. ವಾಯುದೇವರು ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಭೂಮಿದೇವಿಯನ್ನು ಕರೆಕೊಂಡು ಆ ಶ್ವೇತದ್ವೀಪದ ತೀರಕ್ಕೆ ಬರ್ತಾರೆ. ಬಂದು ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಉಪವಾಸ, ದೇವರ ಧ್ಯಾನ ಇದೆಲ್ಲ ಅಸ್ಖಲಿತವಾಗಿ ಅಖಂಡಿತವಾಗಿ ನಡೀತದೆ. ಬರೀ ಒಬ್ಬರು ಪ್ರಾರ್ಥನೆ ಮಾಡಿದರೆ ದೇವರು ಬರುವುದಿಲ್ಲ. ಭಗವಂತ ಬರಬೇಕಾದ್ರೆ ಸಮಷ್ಟಿಯಾದ ಪ್ರಾರ್ಥನೆ ಸಲ್ಲಬೇಕಾದ್ದು ಅಂತ. ಭೂಮಿ ದೇವಿಯೇ ಸ್ವತಃ ಗೋರೂಪಧರಳಾಗಿ ಪ್ರಾರ್ಥನೆ ಸಲ್ಲಿಸ್ತಾಳೆ. ಒಬ್ಬ ಇಂದ್ರ ಆಗುವುದಿಲ್ಲ ಅಂತ ಹೇಳಿದ, ನಾನು ಹೇಳಿದ್ರೆ ದೇವರು ಬರೋಲ್ಲ ಅಂತ. ರುದ್ರದೇವರು ಪಂಚಮುಖದವರು, ಆಗುವುದಿಲ್ಲ ನಾನು ಹೇಳಿದ್ರೆ ಬರುವುದಿಲ್ಲ ಅಂತ. ಚತುರ್ಮುಖ ಹೇಳಿದ, ನಾನು ಕರೆದರೂ ಬರುವುದಿಲ್ಲ. ಎಲ್ಲ ಒಟ್ಟಿಗೆ ಸೇರಿ ದೇವರ ಮುಂದೆ ನಿವೇದನೆ ಮಾಡಿಕೊಂಡ್ರೆ ಭಗವಂತ ಬರ್ತಾನೆ. ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವರು. ಸಹಸ್ರಕಾರ್ಯೇಷು ಭವಾನ್ ಸಮರ್ಥಃ. ಪುರುಷ ನೀನೇ, ನಿನ್ನ ಪೌರುಷದಿಂದಲೇ ಎಲ್ಲ ನಡೀಬೇಕು ಸ್ವಾಮಿ, ನೀನು ಬರಬೇಕು ಅಂತ ದೇವತೆಗಳೆಲ್ಲ ಪ್ರಾರ್ಥಿಸ್ತಾರಂತೆ. ಭಗವಂತ ದೇವತೆಗಳ ಜೊತೆಗೆ ಭೂಮಿಗೆ ಬರಲಿಕ್ಕೆ ಒಪ್ತಾನೆ. ಒಂದು ಮುಖ್ಯಮಂತ್ರಿಯೋ ಒಂದು ಪ್ರಧಾನಮಂತ್ರಿಯೋ ಬರಬೇಕಾದ್ರೆ ಎಷ್ಟು ಕಷ್ಟಗಳಿವೆ. ಒಬ್ಬ ಸಾಮಾನ್ಯ ಒಂದು ಮಂತ್ರಿ ಬರಲಿಕ್ಕೆ ಇಷ್ಟು ಕಷ್ಟಪಡ್ತೇವೆ ಅಂತಂದರೆ, ಭೂಲೋಕದ ಒಡೆಯ 14 ಲೋಕದ ಒಡೆಯನಾದ ರಾಜಾದಿರಾಜನಾದ ದೇವರು ಬರಬೇಕಾದ್ರೆ ಅದೆಷ್ಟು ಪ್ರಾರ್ಥನೆ, ಎಷ್ಟು ಮನವಿಗಳು ಸಲ್ಲಬೇಕು. ಎಲ್ಲ ಮನವಿ ಸಲ್ಲಿಸಿದ ಮೇಲೆ ದೇವರು ಬರುವ ಸಂಕಲ್ಪವನ್ನು ಮಾಡಿದ. ದೇವರು ಬರ್ತಾನೆ. ಭೂಮಿದೇವಿ ಗೋರೂಪದಿಂದ ಹೋಗಿ ಮಾಡಿದ ಪ್ರಾರ್ಥನೆಗೆ ಫಲವಾಗಿ ದೇವರು ಬರುವುದು. ಹಾಗಾಗಿ ದೇವರು ಹೇಗೆ ಬರ್ತಾನೆ? ಗೋಪಾಲಕನಾಗಿ ಬರ್ತಾನೆ ನಮ್ಮ ದೇವರು. ನಾವು ಹೇಗೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತೇವೆ, ದೇವರು ಹಾಗೆ ನಮಗೆ ಪರಮಾನುಗ್ರಹವನ್ನು ಮಾಡ್ತಾನಂತೆ. ಗೋವಾಗಿ ಹೋದರೆ ಗೋಪಾಲಕನಾಗಿ ಭಗವಂತ ರಕ್ಷಣೆ ಮಾಡಿದ. ಗೋವು ಅಂತಂದರೆ ಕಸ ಮಾತ್ರ ತಿಂತದೆ, ರಸವನ್ನು ಕೊಡ್ತದೆ. ಇದು ಗೋವಿನ ಸ್ವಭಾವ. ನಾವು ಅಷ್ಟೇ, ನಮಗೆ ಏನು ಅಲ್ಪತೃಪ್ತರಾಗಿ ನಾವು ಇದ್ದರೆ ಎಲ್ಲವನ್ನೂ ಕೂಡ ನಾವು ಹಂಚಿದರೆ ಭಗವಂತ ಬರ್ತಾನೆ ಅನ್ನುವ ಅನುಸಂಧಾನ ನಾವು ಮಾಡಬೇಕಾದ್ದು. ನಮ್ಮ ದೇವರು ಬರುವ ಸಂಕಲ್ಪವನ್ನು ಮಾಡ್ತಾನೆ. 7ನೇ ಗರ್ಭ ಮೊದಲು ಶೇಷನನ್ನು ಕಳುಹಿಸಿಕೊಡ್ತಾನೆ. ದೇವಸ್ಥಾನಕ್ಕೆ ದೇವರು ಬರಬೇಕಾದ್ರೆ ಹಾವು ಬರಬೇಕು. ಹಾವು ಬಂತು ಅಂತಂದರೆ ಎಲ್ಲ ಕಶ್ಮಲಗಳೆಲ್ಲ ದೂರ ಆಯಿತು ಅಂತ ಅರ್ಥ. ಹಾವು ಬಂತು ಅಂದರೆ ಮೈಲಿಗೆ ಆಯಿತು ಅಂತ ಅರ್ಥ. ಮೈಲಿಗೆ ಆಯಿತು ಅಂದರೆ ಮಡಿ ಮಾಡಬೇಕು ಅಂತ ಅರ್ಥ. ಮಡಿ ಮಾಡಿದ ಮೇಲೆ ನಮ್ಮ ದೇವರು ಬರ್ತಾನೆ ಅಂತ. ಬಲರಾಮ ದೇವರು ಪ್ರವೇಶ ಮಾಡ್ತಾರೆ ದೇವಕಿಯ ಆ ಗರ್ಭಕ್ಕೆ. ಪ್ರವೇಶ ಮಾಡಿ 3 ತಿಂಗಳಾಗಿರ್ತದೆ. ಆವಾಗ ದುರ್ಗಾದೇವಿಯನ್ನು ಕಳಿಸ್ತಾನೆ. ಯಾಕೆ ಅಂತಂದರೆ ಎಲ್ಲ ಬೆಚ್ಚಿ ಬಿದ್ದಿದ್ದಾರೆ. 7 ಅಂದರೆ ಟೆನ್ಷನ್, 8 ಅಂದರೆ ಮತ್ತೆ ಕೃಷ್ಣ ಬರ್ತಾನೆ, ಈ ಕಂಸ ಏನು ಮಾಡ್ತಾನೋ ಅಂತ ಬೆಚ್ಚಿ ಬಿದ್ದಿದ್ದಾರೆ. ದುರ್ಗಾದೇವಿಯನ್ನು ಕಳಿಸ್ತಾನೆ. ದುರ್ಗಾದೇವಿ ದೇವಕಿಯ ಗರ್ಭದಿಂದ ಆ ಮಗುವನ್ನು ಶೇಷನನ್ನು ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆ ಮಾಡ್ತಾನೆ. ಅದಕ್ಕೆ ಸಂಕರ್ಷಣ. ಈ ಗರ್ಭದಿಂದ ಆ ಗರ್ಭಕ್ಕೆ ಕರ್ಷಣೆ ಮಾಡಿದ್ರಿಂದ ಅವರಿಗೆ ಸಂಕರ್ಷಣ ಅನ್ನುವ ಹೆಸರನ್ನು ನಾಮಕರಣ ಮಾಡ್ತಾರೆ. ಎಂತಹ ಸಾಮರ್ಥ್ಯ ನೋಡಿ. ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೋ ಮನೆಗೋ ಮಕ್ಕಳನ್ನು ಸಾಗಿಸುವುದಿದೆ, ಭಾರಿ ಸಾಮರ್ಥ್ಯ ಅಂತ ಅರ್ಥ. ಇದು ಹಾಗಲ್ಲ, ಆಸ್ಪತ್ರೆಯಿಂದ ಸಾಗಿಸುವುದಲ್ಲ, ಗರ್ಭದಿಂದಲೇ ಗರ್ಭಕ್ಕೆ ವರ್ಗಾವಣೆ ಮಾಡುವ ಸಾಮರ್ಥ್ಯ. ಇದು ಮಾಯಾದೇವಿಯಾದ ದುರ್ದೇವಿಯ ಶಕ್ತಿಯಿಂದ ದೇವಾ 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 ಅಂತ ಕರೆದ್ಲು. ಅದಕ್ಕೆ ಭಗವಂತ ದೇವಕಿಯ ಗರ್ಭಕ್ಕೆ ಬಂದ. ನಾವು ದೇವರನ್ನು ಪ್ರೀತಿಯಿಂದ ಕರೆದರೆ ನಮ್ಮ ದೇವರು ಈ ಗರ್ಭದ ಒಳಗೂ ಪ್ರವೇಶ ಮಾಡ್ತಾನೆ, ನಮ್ಮೊಳಗೆ ಪ್ರವೇಶ ಮಾಡಿ ನಿಂತು ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತ ದೇವಕಿಯ ಗರ್ಭಕ್ಕೆ ಬರ್ತಾನೆ. ದೇವರು ದೇವಕಿಯ ಗರ್ಭದಲ್ಲಿ ಇರ್ತಾರೆ. ದೇವಕಿಯ ಗರ್ಭದಲ್ಲಿದ್ದಾಗಲೇ ದೇವಕಿಯ ಮುಖದಲ್ಲಿ ಆ ತೇಜಸ್ಸು ಕಾಣಿಸ್ತದೆ. ನೋಡಿ, ಎಲ್ಲರೂ ಚಿಂತನೆ ಮಾಡಿದರೆ ದೇವರಿಗೆ ಪ್ರಾರ್ಥನೆ ಮಾಡ್ತೇವಂತೆ, ದೇವರೇ ನಾನು ಮಾಡಿದ್ದು ತಪ್ಪಾಯಿತು, ಹೇಗಾದರೂ ಹೊರಗೆ ಹಾಕು ಅಂತ. ತಾಯಿಯ ಗರ್ಭದಲ್ಲಿದ್ದರೆ ನಾವು ಮಾಡಬೇಕು ಪ್ರಾರ್ಥನೆ ದೇವರ ಹತ್ರ, ದೇವರು ಮಾಡುವುದಲ್ಲ, ನಾವು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ದೇವರು ಗರ್ಭದಲ್ಲಿದ್ದರೆ ದೇವತೆಗಳೇ ನಾವೇ ಪ್ರಾರ್ಥನೆ ಮಾಡಬೇಕು ದೇವರ ಹತ್ರ, ಹೊರಗೆ ಬಾ ಅಂತ. ಬ್ರಹ್ಮಾದಿ ದೇವತೆಗಳು ಯಾಕೆ ಪ್ರಾರ್ಥನೆ ಮಾಡಿದರು ಅಂತಂದರೆ, ಸ್ವಾಮಿ ನೀನು ಎಲ್ಲಿ ಹೋಗ್ತಿ ಅಲ್ಲಿಯೇ ನಿನಗೆ ಅಷ್ಟಬಂಧ ಪ್ರತಿಷ್ಠೆ ಆಗ್ತದೆ, ಗಟ್ಟಿಯಾಗಿ ನಿಂತು ಬಿಡ್ತಿ.
ಎಲ್ಲಿ ಹೋಗ್ತೀಯ ಅಲ್ಲಿ ಚೆನ್ನಾಗಿದೆ ಇದು ಅಂತ, ನಿನಗೆ ಎಲ್ಲವೂ ಚೆನ್ನಾಗಿರ್ತದೆ. ದೇವಕಿಯ ಗರ್ಭಕ್ಕೆ ಹೋದರೆ ಅಬ್ಬಾ ದೇವಕಿ ಒಳ್ಳೆಯವಳು, ಒಳ್ಳೆಯ ಗರ್ಭ, ಈ ಗೃಹ ಚೆನ್ನಾಗಿದೆ, ಏಕಾಂತ, ನೀನು ಅಲ್ಲಿಯೇ ನೀನು ವಾಸ ಮಾಡ್ತೀ. ಬ್ರಹ್ಮಾದಿ ದೇವತೆಗಳು ಸುತ್ತ ಬಂದು ಪ್ರಾರ್ಥನೆ ಮಾಡ್ತಾರಂತೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾರಂತೆ. ಸತ್ಯ 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 ಅಂತ ಸತ್ಯಲೋಕಾಧಿಪತಿಗಳಾದಂತಹ ಬ್ರಹ್ಮದೇವರು, ಸತ್ಯ ಮಾತನಾಡುವವರು ದೇವರನ್ನು ಸತ್ಯ ಅಂತ ಸ್ತೋತ್ರ ಮಾಡ್ತಾರೆ. 8 ಬಾರಿ ಸತ್ಯ 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 ಅಂತ ಹೇಳ್ತಾರೆ. ನಮ್ಮದೆಲ್ಲ ಉಪಾಸನೆ ಹೇಗೆ ಅಂತಂದರೆ ಕೃಷ್ಣ ಸುಳ್ಳ 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 ಅಂತ ಸುಳ್ಳು ಲೋಕದವರು ನಾವು ಮಾಡುವ ಉಪಾಸನೆ. ಸತ್ಯಲೋಕದ ಬ್ರಹ್ಮದೇವರು ನಭಾರತೀ ಮೇಂಗ ಮೃಷೋಪಲಕ್ಷತೆ, ನನ್ನ ಮಾತು ಸುಳ್ಳಾಗುವುದಿಲ್ಲ ಹೇಳುವ ಬ್ರಹ್ಮದೇವರ ಭಾರತಿ, ಅದು ಭಗವಂತನನ್ನು ಸತ್ಯ ಅಂತ ಉಪಾಸನೆ. ಬ್ರಹ್ಮದೇವರು ಸ್ಕ್ಯಾನ್ ಮಾಡಿದ್ದಾರೆ, ದೇವಕಿಯ ಗರ್ಭದೊಳಗೆ ನೋಡಿದ್ದಾರೆ, ದೇವರನ್ನು ಕಂಡಿದ್ದಾರೆ. ದೇವರು ಹೇಗೆ ಕಂಡ ಅವರಿಗೆ? ಸತ್ಯವ್ರತಂ, ದೇವರು ಭೌತಿಕವಾದ ದೇಹವುಳ್ಳವನಾಗಿ ಕಾಣಲಿಲ್ಲ. ಬ್ರಹ್ಮದೇವರಿಗೆ ಕಂಡದ್ದು ಸತ್ಯವ್ರತಂ. ನಮ್ಮ ಆಚಾರ್ಯರು ಒಳ್ಳೆಯ ಅರ್ಥವನ್ನು ಹೇಳಿದ್ದಾರೆ. ವ್ರತ ಅಂದರೆ ವರ್ತನ, ಇರುವಿಕೆ. ಏನು ಇರುವಿಕೆ ಭಗವಂತನದು? ವೃತ್ತಿ, ಸ್ಥಿತಿ ಅಂದರೆ ಸತ್ಯ. ಸತ್ಯ ಅಂದರೆ ನಿರ್ದೋಷವಾದ, ಜ್ಞಾನಮಯವಾದ, ಆನಂದಮಯವಾದ ಸ್ಥಿತಿ ಉಳ್ಳವ ಭಗವಂತ. ಅಂದರೆ ಭಗವಂತನ ಗರ್ಭ ಅದು ಜ್ಞಾನಾನಂದಮಯವಾದ ದೇಹ. ಅದನ್ನು ಬ್ರಹ್ಮದೇವರು ನೋಡಿದ್ದಾರೆ, ಮೊದಲೇ ಹೇಳಿದ್ದಾರೆ. ದೇವರ ಸ್ವರೂಪ ಅದು ಜ್ಞಾನಾನಂದಮಯವಾದ ಶರೀರ. ಹೀಗೆ ಬ್ರಹ್ಮಾದಿಗಳು ನೋಡಿ ಭಗವಂತನಿಗೆ ನಮಸ್ಕಾರ ಮಾಡಿದ್ದಾರೆ. ದೇವರ ಹತ್ರ ಹೇಳಿದ್ದಾರೆ, ಸ್ವಾಮಿ ಅಲ್ಲೇ ಇರಬೇಡ, ಬಾ ಬಾ ಅಂತ ದೇವರನ್ನು ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿ ಭಗವಂತನನ್ನು ಕರೆದಿದ್ದಾರಂತೆ. ದೇವರು ಬರುವ ಸಂಕಲ್ಪ ಮಾಡಿದ. ಯಾಕೆಂದರೆ ಜಾತಃ ಕಂಸವದಾರ್ಥಾಯ ಭೂಭಾರೋತ್ತಾರಣಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನ ನಿಧನಾಯ ಚ. ಯಾಕೆ ಭಗವಂತ ಅವತಾರ ಮಾಡಿದ ಅಂತಂದರೆ ಕೌರವಾದಿ ಕಂಸಾಪಾದಿ ದೈತ್ಯರನ್ನು ಸಂಹಾರ ಮಾಡಲಿಕ್ಕೋಸ್ಕರ, ಪಾಂಡವರಂತಹ ಧರ್ಮಾತ್ಮರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ದೇವರು ಅವತಾರ ಮಾಡಿದ. ಯಾವಾಗ ಅವತಾರ ಮಾಡಿದ? ದೇವರ ಬರ್ತ್ಡೇ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮೀ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ. ಅದು ರೋಹಿಣಿ ನಕ್ಷತ್ರ ಮಧ್ಯರಾತ್ರಿ ಕಾಲದಲ್ಲಿ ಅಷ್ಟಮಿ ತಿಥಿಯಿಂದ ಯುಕ್ತವಾದ ಕಾಲದಲ್ಲಿ ನಮ್ಮ ದೇವರು ದೇವಕಿಯ ಗರ್ಭದಿಂದ ಇಳಿದು ಭೂಮಿಯಲ್ಲಿ ಕಾಣಿಸಿಕೊಂಡ. ಅದಕ್ಕೆ ಏನು ಹೆಸರು? ಜಯಂತಿ ನಾಮಸಾ ಪ್ರೋಕ್ತ. ಅದಕ್ಕೆ ಜಯಂತಿ ಅಂತ ಆ ಸಮಯಕ್ಕೆ ಹೆಸರಂತೆ. ಜಯಂತಿ ಅನ್ನುವ ಮುಹೂರ್ತದಲ್ಲಿ ಭಗವಂತ ಭೂಮಿಯಲ್ಲಿ ದರ್ಶನವನ್ನು ಮೊದಲು ಕೊಟ್ಟ ಅಂತ. ಅದಕ್ಕೆ ಜಯಂತಿ ಅಂತ. ಜಯಂತಿ ಅನ್ನುವ ಮುಹೂರ್ತ ಮೊದಲೂ ಇತ್ತು. ಯಾಕೆಂದರೆ ಕೃಷ್ಣಾಷ್ಟಮಿ ದಿವಸ ರೋಹಿಣಿ ನಕ್ಷತ್ರ ಸಂಬಂಧ ಆದರೆ ಅದು ಜಯಂತಿ, ಅದು ಆಗಾಗ್ಗೆ ಬರ್ತಾ ಇರ್ತಿತ್ತು. ಆದರೆ ಅದನ್ನು ಕೇಳುವವರೇ ಇಲ್ಲಂತೆ. ನಮ್ಮ ದೇವರು ಯಾವಾಗ ಅವತಾರ ಮಾಡಿದ ಆ ಮುಹೂರ್ತಕ್ಕೊಂದು ಮಹತ್ವವನ್ನು ಕೊಟ್ಟ ಅಂತೆ. ಆ ಜಯಂತಿ ಮುಹೂರ್ತ ಮನೆ ಮನೆಗಳಲ್ಲಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಉಪವಾಸ, ದೇವರ ಪೂಜೆ ಎಲ್ಲವನ್ನೂ ಮಾಡಿದರು. ಸಾಮಾನ್ಯವಾಗಿ ಉಪವಾಸ ಮತ್ತು ನೈವೇದ್ಯ ಎರಡು ಒಟ್ಟಿಗೆ ಆಗುವುದಿಲ್ಲ. ಈ ಜಯಂತಿಗಾಗುವಾಗ ಎರಡೂ ಒಟ್ಟಿಗೆ ನೋಡಿ. ಉಪವಾಸ, ಶುದ್ಧವಾದ ಉಪವಾಸ, ನಿರ್ಜಲ ಉಪವಾಸ, ಅದರೊಟ್ಟಿಗೆ ಉಂಡೆ ಕಟ್ಟೋದು, ಚಕ್ಕುಲಿ ತಯಾರು ಮಾಡೋದು ಎಲ್ಲ ತಯಾರಿಕೆ ನಡೀತಾ ಇರ್ತದೆ. ದೇವರ ಪೂಜೆನೂ ನೈವೇದ್ಯನೂ ನಡೀತಾ ಇದೆ, ಉಪವಾಸನೂ ನಡೀತಾ ಇದೆ. ಅದನ್ನು ನೋಡಿಕೊಂಡು ಉಪವಾಸ ಮಾಡಲಿಕ್ಕಾಗುತ್ತೆ. ನಾಳೆ ಇದು ಸಿಗುತ್ತೆ ದೇವರಿಗಾದ ಮೇಲೆ. ಜಯಂತಿ ಅಂತಂದರೆ ಅದು ಜಯವನ್ನು ಕೊಡುವ ಮುಹೂರ್ತ. ಮನೆ ಮನೆಗಳಲ್ಲಿ ಎಲ್ಲರೂ ಆಚರಣೆ ಮಾಡತಕ್ಕಂತಹ ವ್ರತ ಜಯಂತಿ. ಹಾಗಾಗಿ ಆ ಮುಹೂರ್ತಕ್ಕೇ ಪ್ರಾಶಸ್ತ್ಯ ಬಂತಂತೆ. ದೇವರು ಕಾಲಕ್ಕೂ ಒಂದು ಮಹತ್ವವನ್ನು ಕೊಟ್ಟಂತೆ. ಆ ಜಯಂತಿ ಮುಹೂರ್ತ ಖುಷಿಪಟ್ಟಿದಂತೆ. ನನಗೆ ಭಾರೀ ಬೇಡಿಕೆ ಬಂತು, ಎಲ್ಲ ದೇಶದ ಉದ್ದಗಲಕ್ಕೆ ನನ್ನನ್ನು ನೆನಪಿಸಿಕೊಳ್ತಾರೆ ಅಂತ. ಅದು ಕಾಲಕ್ಕೆ ಅಂದರೆ ಕಾಲಾಭಿಮಾನಿಗೆ ಖುಷಿ ಕೊಟ್ಟ ದೇವರು ನಮ್ಮ ದೇವರು ಕೃಷ್ಣ. ಆ ಜಯಂತಿ ದಿನ
ನಾವು ಉಪವಾಸ ಮಾಡಿದರೆ, ಮಾಡಿ ಭಗವಂತನಿಗೆ ಅರ್ಘ್ಯ ಪ್ರದಾನ ಮಾಡಿ ಪೂಜೆ ಮಾಡಿದರೆ, ದೇವರ ಉತ್ಸವವನ್ನು ನಾವು ಆಚರಣೆ ಮಾಡಿದರೆ ಭಗವಂತ ನಮಗೆ ಜಯವನ್ನು ಕೊಡ್ತಾನೆ. ಅಂತಹ ಜಯವನ್ನು ಕೊಡುವ ಮುಹೂರ್ತದಲ್ಲಿ ಭಗವಂತ ಅವತರಿಸಿದ. ಆ ಮುಹೂರ್ತದಲ್ಲಿ ಅವತರಿಸಿದ್ದರಿಂದ ಭಗವಂತನಿಗೆ ಜಯ ಅಲ್ಲ, ಆ ಮುಹೂರ್ತಕ್ಕೆ ಜಯ ಕೊಟ್ಟು ಆ ಮುಹೂರ್ತದಲ್ಲಿ ಮಾಡುವ ಎಲ್ಲ ವ್ರತ ಅನುಷ್ಠಾನಗಳಿಗೆ ಜಯವನ್ನು ಕೊಟ್ಟು ಭಗವಂತ ಭೂಮಿಯನ್ನು ಅನುಗ್ರಹಿಸಿರತಕ್ಕಂತಹ ಪವಿತ್ರವಾದ ದಿನ ಜಯಂತಿ ಅಂತ. ಆ ದಿವಸ ಶುದ್ಧವಾದ ಉಪವಾಸ ಮಾಡಿ ಭಗವಂತನನ್ನು ಪ್ರತೀಕ್ಷೆ ಮಾಡಿ ಅರ್ಘ್ಯಪ್ರದಾನಾದಿಗಳನ್ನು ಕೊಟ್ಟು ಮರುದಿವಸ ಆ ಉತ್ಸವವನ್ನು ಸಂಭ್ರಮಿಸಬೇಕು ಅಂತ ಆ ರೋಹಿಣಿ ಜಯಂತಿ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಅದರ ವಿವರಣೆಯನ್ನು ನೀಡಿದ್ದಾರೆ. ನಮ್ಮ ದೇವರು ಆ ಜಯಂತಿ ಮುಹೂರ್ತದಲ್ಲಿ ಅವತರಿಸಿದಂತೆ. ಭಗವಂತ ಅವತರಿಸಿದ ಆ ವೈಭವವನ್ನು ಶ್ರೀಮದ್ ಭಾಗವತ ಹೇಳ್ತದೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ನಮ್ಮ ದೇವರು ಅವತರಿಸಿದಂತೆ. ಸಾಮಾನ್ಯವಾಗಿ ಒಂದು ಮಗು ಹುಟ್ಟಿದ ಮೇಲೆ ಅದಕ್ಕೆ ಸ್ನಾನ ಮಾಡಿಸೋದು, ಮಲ ತೊಳೆಯುವಂತಹದ್ದು, ಅದಕ್ಕೆ ಬಟ್ಟೆ ಉಡಿಸುವಂತಹದ್ದು, ತಿಲಕ ಹಚ್ಚುವಂತಹದ್ದು, ಆಭರಣ ಅಲಂಕಾರ ಮಾಡೋದು ಅದೆಲ್ಲ ಇದೆ. ನಮ್ಮ ದೇವರು ಹೇಳಿದ ಸ್ವಯಮಲಕೃತ ಅಂತ, ನನಗೆ ಅಲಂಕಾರ ಮಾಡೋದು ಬೇಡ ಅಂತ. ತಾಯಿಯ ಗರ್ಭದಿಂದ ಬರುವಾಗಲೇ ಚತುರ್ಭುಜಂ, 4 ಭುಜಗಳಿಂದ ಶೋಭಿಸಿಕೊಂಡು ದೇವರು ಬಂದ ಅಂತೆ. 4 ಭುಜಗಳು. ದೇವರಿಗೆ 4 ಭುಜ ಯಾಕೆ? 2 ಭುಜ ಸಾಕಾಗುವುದಿಲ್ವಾ? ಚತುರಃ ಪುರುಷಾರ್ಥಾನ್ ಭೋಜಯತಿ ಚತುರ್ಭಿ ಭುಜೈ. 4 ಭುಜಗಳಿಂದ 4 ರೀತಿಯಾದ ಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ ಮೋಕ್ಷ, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ನಾನು ಕೊಡ್ತೇನೆ ಅಂತ ಭಗವಂತ 4 ಬಾಹುಗಳ ಮೂಲಕ ಜಗತ್ತಿಗೆ ಭಗವಂತ ತೋರಿಸಿದ 4 ಪುರುಷಾರ್ಥಗಳು, 4 ರೀತಿಯಾದ ನೈವೇದ್ಯಗಳು, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಕರುಣಿಸುವ ದೇವರು ಕೃಷ್ಣ ಅಂತ. ಧರ್ಮ ಬೇಕಾದವರಿಗೆ ಧರ್ಮ, ಕಾಮ ಬೇಕಾದವರಿಗೆ ಕಾಮ, ದುಡ್ಡು ಬೇಕಾದವರಿಗೆ, ಸಂಪತ್ತು ಬೇಕಾದವರಿಗೆ, ಅಧಿಕಾರ ಬೇಕಾದವರಿಗೆ ಅದು, ಮೋಕ್ಷ ಬೇಕಾದವರಿಗೆ ಮುಕ್ತಿಯನ್ನೂ ಕರುಣಿಸಿರ್ತಕ್ಕಂತಹ ದೇವರು ಕೃಷ್ಣ. ಕೃಷ್ಣಾವತಾರದಲ್ಲಿ ಅದನ್ನು ನಾವು ನೋಡ್ತೇವೆ. ಯಾರ್ಯಾರನ್ನು ಎಲ್ಲೆಲ್ಲಿ ಮುಟ್ಟಿಸಬೇಕೋ ಅವರವರನ್ನು ಅಲ್ಲಲ್ಲಿ ಮುಟ್ಟಿಸಿದ ದೇವರು ಶ್ರೀಕೃಷ್ಣ ಅನ್ನುವಂತಹ ಕಥೆಯನ್ನು ಶ್ರೀಮದ್ ಭಾಗವತ ನಮಗೆ ತೋರಿಸಿಕೊಟ್ಟಿದೆ. ಭಗವಂತ ಕೈಯಲ್ಲಿ ಶಂಖ ಚಕ್ರ ಗದ ಪದ್ಮ ಆಯುಧಪಾಣಿಯಾಗಿ ಭಗವಂತ ಬಂದಿದ್ದಾನೆ ಅಂತ. ನಾವು ದೇವರನ್ನು ಸ್ಮರಣೆ ಮಾಡಿದರೆ ದೇವರು ಬರ್ತಾನೆ ಅಂತ. ನಾವು ರಕ್ಷಣೆಗೋಸ್ಕರ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರೆ ಪೊಲೀಸ್ಗಳು ಮಾತ್ರ ಬರ್ತಾರೆ. ರಕ್ಷಣೆ ಮಾಡಲಿಕ್ಕೆ ಬೇಕಾದ ವಸ್ತು ತರುವುದಿಲ್ಲ, ಮತ್ತೆ ಅಪ್ಲಿಕೇಶನ್ ಕೊಡಬೇಕು. ನಮ್ಮ ದೇವರು ಹಾಗಲ್ಲ. ದೇವರು ಹೇಳಿದ ಆಯುಧ ಪಾಣಿಯಾಗಿ, ಶಸ್ತ್ರಪಾಣಿಯಾಗಿ ನಾನು ಯಾವಾಗಲೂ ಸನ್ನದ್ಧ. ಕೃಷ್ಣ ಅಂತ ಕರೆದರೆ 4 ಆಯುಧಗಳನ್ನು ಹಿಡ್ಕೊಂಡು ನಮ್ಮ ರಕ್ಷಣೆಗೆ ಸದಾ ಸನ್ನದ್ಧನಾಗಿದ್ದಾನೆ ಅಂತ ಹೇಳ್ತಾನೆ. ದೇವರಿಗೆ ನಾವು ಏನು ಕೊಡಬೇಕಾಗಿಲ್ಲ. ಪೀತಾಂಬರಧಾರಿಯಾಗಿ ಬರ್ತಾನೆ. ಬಟ್ಟೆ ಕೊಡಬೇಕಾದೀತು ಅಂತ ಚಿಂತೆ ಬೇಡ. ಎಲ್ಲ ಪೀತಾಂಬರಧಾರಿ. ಪೀತಾಂಬರ ಅಂತಂದರೆ ಬಂಗಾರದ ಬಟ್ಟೆಯನ್ನೇ ಉಟ್ಟುಕೊಂಡು ನಮ್ಮ ದೇವರು ಭೂಮಿಗೆ ಬಂದಿದ್ದಾನೆ ಅಂತ. ದೇವಕಿ ಹತ್ರ, ವಸುದೇವನ ಹತ್ರ ಮೀಡಿಯಾದವರು ಬಂದು ಕೇಳಿದ್ರಂತೆ, ನಿಮ್ಮ ಮಗ ತುಂಬ ಚೆನ್ನಾಗಿದ್ದಾನೆ, ನಿಮ್ಮ ಮಗನ ಬಗ್ಗೆ ನಿಮಗೇನು ಅನ್ನಿಸ್ತದೆ? ಅವ್ರು ಹೇಳಿದ್ರು, ದಮ್ಮ ನನ್ನ ಮಗ ಅಲ್ಲ ಅಂತ ಹೇಳಿದ್ರಂತೆ. ದೇವಕಿ ಹೇಳಿದ್ಲು ವಸುದೇವನ್, ಅದು ಯಾಕೆ ಅಂತ. ನೋಡಿ, ಈ ಶಂಖ ಚಕ್ರ ಹಿಡ್ಕೊಂಡು ಈ ನನ್ನ ಹೊಟ್ಟೆಯಿಂದ ಬಂದಿದ್ದರೆ ನನ್ನ ಹೊಟ್ಟೆ ಸೀಳಿ ಸತ್ತೇ ಹೋಗಬೇಕಿತ್ತು. ನಾನು ಬದುಕಿದ್ದೇನೆ ಅಂತಂದರೆ ನನ್ನ ಹೊಟ್ಟೆಯಿಂದ ಬಂದದ್ದಲ್ಲ, ಇದು ದೇವರಿದು ಅಂತ ಆ ದೇವಕಿ ತನ್ನ ಅನುಭವವನ್ನು ಹಂಚಿಕೊಳ್ತಾಳಂತೆ. ಯಾಕೆ ಅಂತಂದರೆ ಇಂತಹ ಆಯುಧ ಪಾಣಿಯಾಗಿ ಯಾವ ಮಕ್ಕಳೂ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಗುವಿಗೂ 4 ಕೈ ಇಲ್ಲ. ಯಾವ ಮಗುವಿಗೂ ವಸ್ತ್ರ ಸಹಿತವಾಗಿ ಆಗಮನ ಇಲ್ಲ. ದೇವರು ಬರ್ತಾನೆ, ಇಡೀ ಸೆರೆಮನೆ ಇಡೀ ತುಂಬಿದ್ದಾನೆ. ಇಷ್ಟು ದೊಡ್ಡ ರೂಪ ಇಷ್ಟು ಪುಟ್ಟ ಗರ್ಭದಲ್ಲಿ ತುಂಬಲಿಕ್ಕಾದರೂ ಹೇಗೆ ಸಾಧ್ಯ? ಅದರಿಂದ ನನ್ನ ಉದರ ಗರ್ಭ ಅದು ಚಿಕ್ಕದು, ಅದು ಸಾಧ್ಯ ಇಲ್ಲ ಈ ಬೃಹದ್ರೂಪವನ್ನು ಸ್ವೀಕಾರ ಮಾಡಲಿಕ್ಕೆ. ಹಾಗಾಗಿ ಕೃಷ್ಣ ನನ್ನ ಮಗ ಅಲ್ಲ ಅಂತಲೇ ದೇವಕಿ ಹೇಳ್ತಾಳೆ. ನಮ್ಮ ದೇವರು ಸೆರೆಮನೆಯಲ್ಲಿ ಬಂದು ಇಳಿದಿದ್ದಾನೆ. ಅರಮನೆಯಲ್ಲಿ ಬಂದು ಇಳಿಬೇಕಾದ ದೇವರು
ಯಾಕೆ ಸೆರೆಮನೆಯಲ್ಲಿ ಬಂದ ಅಂತಂದರೆ, ಆವಾಗ ಕಂಸನ ಆಳ್ವಿಕೆಯಲ್ಲಿ ಸಜ್ಜನರೆಲ್ಲ ಸೆರೆಮನೆಯಲ್ಲಿದ್ದರು, ಅರೆಸ್ಟ್. ಎಲ್ಲ ದುರ್ಜನರೆಲ್ಲ ಹೊರಗಿದ್ದರು. ದೇವರು ಹೇಳಿದ, ನಾನು ಹೊರಗೆ ಅವತಾರ ಮಾಡಿ ಏನು ಮಾಡಲಿ, ಎಲ್ಲ ದುಷ್ಟರೇ ಇರೋದು, ಶಿಷ್ಟರು ಎಲ್ಲಿದ್ದಾರೆ, ಎಲ್ಲ ಅರೆಸ್ಟ್. ಹಾಗಾಗಿ ನನಗೆ ಸೆರೆಮನೆಯೇ ಆಗ್ಬೋದು, ಅದೇ ನನಗೆ ಅರಮನೆ ಅಂತ ಭಗವಂತ ಸೆರೆಮನೆಯಲ್ಲಿ ಬಂದು ಇಳಿದ ಅಂತ. ರಾತ್ರಿ ಕಾಲದಲ್ಲಿ ಸೆರೆಮನೆಯಲ್ಲಿ ಬಂದು ನಿಂತು ತಾಯಿ ತಂದೆಯರನ್ನು ಸಮಾಧಾನ ಮಾಡಿದ ದೇವರು ಕೃಷ್ಣ ಅಂತ. ಹಾಗಾಗಿ ಕೃಷ್ಣ ಅಂತ ನಾವು ಚಿಂತನೆ ಮಾಡಿದರೆ ನಮಗೆ ಬಂಧನದಂತಹ ಸಮಸ್ಯೆಗಳಿದ್ದರೆ ದೇವರು ಪರಿಹಾರ ಮಾಡ್ತಾನೆ. ನಮಗೆ ಪರಿಹಾರ ಮಾಡಲಿಕ್ಕಾಗದೇ ಇದ್ದ ಕಗ್ಗತ್ತಲೆಯಂತಹ ಸಮಸ್ಯೆ ದೇವರು ಪರಿಹಾರ ಮಾಡ್ತಾನೆ ಅಂತ ಸೆರೆಮನೆಯಲ್ಲಿ ಅವತರಿಸಿದ ಭಗವಂತ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟ. ತಾಯಿ ಹೇಳ್ತಾಳೆ, ವಸುದೇವ ಪ್ರಾರ್ಥಿಸಿಕೊಳ್ತಾನೆ, ಉಪಸಂಬರ ವಿಶ್ವಾತ್ಮನ್, ಸ್ವಾಮಿ ನಿನ್ನ ಈ ಬೃಹದ್ ರೂಪ ನೋಡುವ ಶಕ್ತಿ ನಮಗಿಲ್ಲ. ಸಾಮಾನ್ಯವಾಗಿ ನಾವೆಲ್ಲ ಹೇಳೋದುಂಟು, ದೇವರಿದ್ದರೆ ಕಾಣಿಸ್ಲಿ ಅಂತ. ನಿಮಗೆ ಹೇಗೆ ಕಾಣಿಸ್ಬೇಕು ಹೇಳಿ? ದೇವರು ಪುಟ್ಟ ರೂಪದಿಂದ ಕಾಣಬೇಕಾ, ದೊಡ್ಡ ರೂಪದಿಂದ ಕಾಣಬೇಕಾ, ಪ್ರಕಾಶಮಯವಾದ ರೂಪದಿಂದ ಕಾಣಬೇಕಾ, ಅಥವಾ ಅಪ್ರಕಾಶಮಯವಾದ ಹೇಗೆ ಕಾಣಬೇಕು ದೇವರು ನಿಮಗೆ? ಪುಟ್ಟ ರೂಪದಿಂದ, ಸಾಮಾನ್ಯ ರೂಪದಿಂದ ಈ ದೇವರಲ್ಲ ಅಂತ ಹೇಳ್ತೀನಿ. ದೇವರಾಗಿ ಬರಬೇಕಾದ್ರೆ ಬೃಹತ್ತಾದ ರೂಪದಿಂದ ಬರಬೇಕು. ಬೃಹತ್ತಾದ ರೂಪ ಬಂದರೆ ನಿಮ್ಮ ಕಣ್ಣಿಗೆ ಸೆರೆ ಹಿಡಿಲಿಕ್ಕೇ ಸಾಧ್ಯ ಇಲ್ಲ. ದೇವಕ್ಕೆ ಹೇಳ್ತಾಳೆ, ಇಂಥ ರೂಪ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಕಣ್ಣು ಕೋರೈಸುವ ಪ್ರಕಾಶ. ಒಂದು 100 ವೋಲ್ಟೇಜ್ 200 ವೋಲ್ಟೇಜ್ ಬಲ್ಬು ಹಾಕಿದರೆ ಕಣ್ಣಿಂದ ನೋಡಲಿಕ್ಕಾಗುತ್ತಾ ನಿಮಗೆ? ಕಣ್ಣಿಗೆ ಆ ಪವರ್ ಗ್ರಹಿಸುವ ಶಕ್ತಿ ಉಂಟ? ನಮ್ಮ ದೇವರು ಸೂರ್ಯನಿಗೆ ಪ್ರಕಾಶ ಚೆಲ್ಲುವ ದೇವರು ನಮ್ಮ ದೇವರು. ಯದಾದಿತ್ಯಗತಂ ತೇಜ ಜಗದ್ವಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜ ವಿದ್ಧಿಮಾಮಕಂ ಅಂತ ಸೂರ್ಯನ ಪ್ರಕಾಶಕ್ಕೇ ಕಣ್ಣು ಒಡ್ಲಿಕ್ಕಾಗುವುದಿಲ್ಲ. ಆ ಸೂರ್ಯನಿಗೆ ನಿರಂತರ ಪ್ರಕಾಶ ಕೊಡುವ ದೇವರ ಪ್ರಕಾಶ ಕಣ್ಣಿಂದ ನೋಡಲಿಕ್ಕೆ ಯಾರಿಗೆ ಸಾಧ್ಯ? ಅಷ್ಟು ಪ್ರಕಾಶದಿಂದ ನಮ್ಮ ಮುಂದೆ ಬಂದರೆ ನಾವು ಕಣ್ಣು ಮುಚ್ಚಿಬಿಡ್ತೇವೆ ಅಷ್ಟೇ, ನೋಡಲಿಕ್ಕೆ ನಮಗೆ ಶಕ್ತಿ ಇರುವುದಿಲ್ಲ. ಹಾಗಾಗಿ ದೇವರನ್ನು ಹೇಗೆ ದೇವರಿದ್ದರೆ ಕಾಣಿಸ್ಲಿ? ಕಾಣುವುದಿಲ್ಲ ದೇವರು. ಯಾಕೆಂದರೆ ಕಾಣುವ ಶಕ್ತಿ ಈ ಕಣ್ಣಿಗಿಲ್ಲ. ಈ ಕಣ್ಣಿಗೆ ಹತ್ತಿರದ ವಸ್ತುವೂ ಕಾಣುವುದಿಲ್ಲ, ದೂರದ ವಸ್ತುವೂ ಕಾಣುವುದಿಲ್ಲ, ಬೆಳಕು ಇಲ್ಲದಿದ್ದ ವಸ್ತುವೂ ಕಾಣುವುದಿಲ್ಲ, ತುಂಬ ಬೆಳಕಿದ್ದ ವಸ್ತುವೂ ಕಾಣುವುದಿಲ್ಲ. ಇಂತಹ ದುರ್ಬಲವಾದ ಕಣ್ಣಿನಿಂದ ಆ ಚರ್ಮೇಂದ್ರಿಯಕ್ಕೆ ಅಗೋಚರನಾದ ದೇವರನ್ನು ಕಾಣಲಿಕ್ಕೆ ಹೇಗೆ ಸಾಧ್ಯ? ಉಪಸಂಹಾರ ಅಂತ ಹೇಳ್ತಾಳೆ. ನಮ್ಮ ದೇವರು ಪುಟಾಣಿ ರೂಪವನ್ನು ಸ್ವೀಕಾರ ಮಾಡಿ ವಸುದೇವನ ಕೈಯಲ್ಲಿ ಸೇರಿಕೊಳ್ತಾನೆ ಅಂತ. ವಸುದೇವನ ಭಾಗ್ಯ ಅದೆಷ್ಟು ದೊಡ್ಡದು ಅಂತ ಭಾಗವತ ಹೇಳುತ್ತೆ. ದೇವರನ್ನು ಕೈಯಲ್ಲಿ ಹಿಡ್ಕೊಳ್ಬೇಕಾಗಿದ್ದರೆ ಎಂಥ ಪುಣ್ಯ ಮಾಡಿರಬೇಕು. ದೇವರು ಕೈಗೆ ಸಿಗ್ತಾನ, ಸಚ್ಚಿದಾನಂದ ವಿಗ್ರಹ ಕೈಯಲ್ಲಿ ಸಿಕ್ಕಿತು, ಹಿಡ್ಕೊಂಡಂತೆ ವಸುದೇವ. ಅವನು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಅಂತಲೂ ಗೊತ್ತಿಲ್ಲ, ಟೆನ್ಷನ್ ಆಗಿಬಿಟ್ಟಿದೆ ಅವನಿಗೆ. ಒಂದೇ ಕಂಸನ ಭಯ, ಎಲ್ಲಿಯಾದರೂ ಈ ಮಗುವಿಗೆ ಡ್ಯಾಮೇಜ್ ಮಾಡಿದರೆ ಒಂದೇ ತಲೆಯಲ್ಲಿ ಕೂತದ್ದು. ರಕ್ಷಣೆ ಮಾಡಬೇಕು, ಹೇಗೆ ರಕ್ಷಣೆ ಮಾಡಲಿ ಅಂತ ಚಿಂತನೆ ಮಾಡಿದರೆ ನಮ್ಮ ದೇವರು ಹೇಳಿದ, ಕರ್ಕೊಂಡು ಹೋಗು ಅಂತ ಹೇಳಿದ. ಹೊರಟ, ಬಾಗಿಲು ಬಿದ್ದಿದೆ, 7 ಬಾಗಿಲುಗಳು ಆವರಣ ಅಲ್ಲಿದೆ. 7 ಬಾಗಿಲಿನ ಆವರಣದಲ್ಲಿ ಆವೃತನಾದಂತಹ ಆ ದೇವರು ಅವನನ್ನು ಕೈಯಲ್ಲಿ ಹಿಡ್ಕೊಂಡು ವಸುದೇವ ಬಂದರೆ ಬಾಗಿಲು 7 ಬಾಗಿಲುಗಳು ದಡ 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 ಅಂತ ತೆರೆದುಕೊಂಡಿತಂತೆ. ಒಂದಲ್ಲ, ಎರಡಲ್ಲ, ಆ 7 ಸಪ್ತ ಬಾಗಿಲೂ ಕೂಡ ಅದು ತೆರೆದುಕೊಂಡಿತಂತೆ. ಇದು ಕೃಷ್ಣನ ಸಾಮರ್ಥ್ಯ ಅಂತ ನಾವು ಹೇಳಿ. ಕಂಸ ತೀರ್ಮಾನ ಮಾಡಿದ್ದ, ಬಾಗಿಲು ಹಾಕಿದರೆ ಈ ಸೆರೆಮನೆಯಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ ಮಗು ಅಂತ. ಮಗು 7 ಬಾಗಿಲು ತೆರೆಕೊಂಡು ಹೊರಗೆ ಬಂತಿತು. ಬಾಗಿಲು ತೆಗಿಬೇಕಾದರೆ ಬೀಗದ ಕೈ ಬೇಡ, ನಮ್ಮ ದೇವರೇ ಶಕ್ತನಾದವ. ಬಿದ್ದ ದ್ವಾರವನ್ನು ತೆಗಿತಾನೆ, ತೆಗೆದ ಬಾಗಿಲನ್ನು ಮುಚ್ಚುತ್ತಾನೆ. ಆ ಶಕ್ತಿ ಬಂಧಕಃ ಭವಪಾಶೇನ ಭವಪಾಶಾಚ್ಚ ಮೋಚಕ. ಅವನಿಗೆ ಮೋಚನೆ ಮಾಡುವ ಶಕ್ತಿಯೂ ಇದೆ, ಬಂಧನೆ ಮಾಡುವ ಶಕ್ತಿಯೂ ನಮ್ಮ ದೇವರಿಗಿದೆ. ಹಾಗಾಗಿ ಇವತ್ತು ನಮ್ಮನ್ನು ಬಂಧನದಲ್ಲಿ ಇಟ್ಟಿದ್ದಾನೆ ಸ್ವಾಮಿ, ಕಾಣುವುದಿಲ್ಲ. ಬಂಧನದಲ್ಲಿದ್ದ ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡಬೇಕಾದರೆ ಆ ದೇವರನ್ನೂ ಪ್ರಾರ್ಥನೆ ನಾವು ಮಾಡಬೇಕಾದ. ಜನ್ಮಾದ್ಯಸ್ಯ ಯತಃ, ಅವನು ಮೋಕ್ಷವನ್ನು ಕೊಡುವ ದೇವರು ಅವನೇ, ಬಂಧನ ಕೊಡುವ ದೇವರೂ ಅವನೇ. ಬಂಧನದಿಂದ ಬಿಡುಗಡೆ ಮಾಡತಕ್ಕಂತಹ ದೇವರನ್ನು ನೀನು ಬಂಧನದಿಂದ ಬಿಡುಗಡೆ ಮಾಡುವವ ಅಂತ ನಾವು ದಿನಾ ಪ್ರಾರ್ಥನೆ ಮಾಡಿದರೆ ನಮ್ಮ ಎಲ್ಲ ಸಮಸ್ಯೆಗಳಿಂದಲೂ ನಮ್ಮನ್ನು ಬಿಡುಗಡೆ ಮಾಡ್ತಾನೆ. ಬಾಗಿಲು
ತೆರೆದುಕೊಂಡಿತು. ದೇವರು ಹಿಡ್ಕೊಂಡು ವಸುದೇವ ಹೊರಗೆ ಬಂದ. ವಾದಿರಾಜರು ತುಂಬ ಚೆನ್ನಾಗಿ ಹೇಳ್ತಾರೆ, ಕರಸ್ಥ ದೇವಸ್ಯ ಕುತೋಂತರಾಯ. ನಮ್ಮಲ್ಲಿ ಹೇಳ್ತಾರೆ ದಿನಾ ದೇವರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಹೇಳ್ತೇವೆ ಅದು ರಗಳರಿ. ಶಾಲಿಗ್ರಾಮ ದಿನ ಹಿಡ್ಕೊಂಡು ಪೂಜೆ ಮಾಡೋದು ಕಿರಿಕಿರಿ, ನೀರಿರುವುದಿಲ್ಲ, ನೈವೇದ್ಯ ಇರುವುದಿಲ್ಲ, ದೀಪ ಇರುವುದಿಲ್ಲ, ಹ್ಯಾಕೆ ಪೂಜೆ ಮಾಡಲಿ, ಅಲ್ಲಿ ಜಾಗ ಇರುವುದಿಲ್ಲ, ದೇವರು ಪ್ರತಿಬಂಧಕ, ಹಾಗೆ ಹೇಳಬೇಡಿ ಅಂತ ಹೇಳ್ತಾರೆ. ಕರಸ್ಥ ದೇವಸ್ಯ ಕುತೋಂತರಾಯ ಅಂತ. ಕೈಯಲ್ಲಿ ದೇವರಿದ್ದರೆ ಯಾವ ವಿಘ್ನವೂ ಇಲ್ಲ. ಕುತಃ ಅಂತರಾಯ, ಕೈಯಲ್ಲಿ ದೇವರಿದ್ದರೆ ನಮಗೆ ಯಾವ ವಿಘ್ನವೂ ಇಲ್ಲ. ಅದಕ್ಕೆ ವಸುದೇವ ಉದಾಹರಣೆ. ಅವರಿಗೆ ಬಾಗಿಲು ಬಿದ್ದಿತ್ತು, ಅದು ಬಂಧಕ ಆಗಲಿಲ್ಲ, ಬಾಗಿಲು ತೆರೆದುಕೊಂಡಿತು, ಬಾಗಿಲಿನ ಮೂಲಕ ಹೊರಗೆ ಬಂದ. ದೇವರನ್ನು ನಂಬಿದರೆ, ದೇವರನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ನಮಗೆ ವಿಘ್ನ ಎಂಬಂತಹದ್ದು ಇಲ್ಲ. ದೇವರು ಕೈಯಲ್ಲಿರಬೇಕು ಹೊರತು ದೇವರನ್ನು ಮನೆಯಲ್ಲಿ ಬಿಟ್ಟು ಬರಬಾರದು ಅನ್ನುವಂತಹ ಚಿಂತನೆಯನ್ನು ಭಾಗವತ ನಮಗೆ ನೀಡಿದೆ. ವಸುದೇವ ಕೃಷ್ಣನನ್ನು ಹೊತ್ತು 7 ಬಾಗಿಲಿನ ಹೊರಗೆ ಬರ್ತಾನೆ. ಬಾಗಿಲು ಮತ್ತೆ ಬಿದ್ದಿತು. ಬಂಧಕನೂ ಅವನೇ, ಮೋಚಕನೂ ಅವನೇ. ಮೋಚಕನಾದ ದೇವರು ಮತ್ತೆ ಆ ಬಾಗಿಲು ಹಾಕಿ ಬಂಧನದಲ್ಲಿ ಇಟ್ಟ. ಹೊರಗೆ ಬಂದರೆ ಕಾವಲುಗಾರರು ಬಂದೂಕು ಹಿಡ್ಕೊಂಡು ಸನ್ನದ್ಧವಾದ ಶಸ್ತ್ರಗಳಿಂದ ಕೂತಿದ್ದಾರೆ. ಯಾಕೆ ಅಂತಂದರೆ ಆ ಸೆರೆಮನೆಯನ್ನು ಕಾಯಲಿಕ್ಕೆ ಅಂತ. ಸೆರೆಮನೆಯಿಂದ ಯಾರೂ ಹೊರಗೆ ಬರಬಾರ್ದು ಅಂತ. ಯಾವಾಗ ಕೃಷ್ಣ ಬಂದ, ಎಲ್ಲ ಆ ಕಾವಲುಗಾರರು ನಿದ್ರೆ ಮಾಡಿದರಂತೆ, ಗೊರಕೆ ನಿದ್ರೆ ಮಾಡಿದರಂತೆ. ಅಂದರೆ ಕೃಷ್ಣ ಬಂದ, ಎಲ್ಲ ರಕ್ಷಕರು ನಿದ್ರೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತ. ಇದು ಅಲ್ಲಿಂದ ಬಂದ ಪರಂಪರೆ. ದೇವರು ಬರುವಾಗ ನಿದ್ರೆ ಮಾಡ್ತಾರೆ ಅಂತ. ಅದು ಇವತ್ತು ನಿನ್ನೆದ್ದಲ್ಲ. ಕೃಷ್ಣನ ಕತೆ ಕೇಳುವಾಗ ನಿದ್ರೆ ಬಂತು. ಎಲ್ಲ ರಕ್ಷಕರು ಅಲ್ಲಿ ಸುಪ್ತ್ಯವಸ್ಥೆಗೆ ಹೋದರು. ಗೊರಕೆ ನಿದ್ರೆ ಅನ್ನುವಂಥದ್ದು ಅಲ್ಲಿ ದ್ವಾರಪಾಲಕರಿಗೆ ಎಲ್ಲ ಬಂತು. ಕೃಷ್ಣನನ್ನು ಹೊತ್ತುಕೊಂಡು ವಸುದೇವ ಅಲ್ಲಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದರೆ ಭೂಲೋಕದಲ್ಲಿ ಎಲ್ಲ ನಿದ್ರೆ ಮಾಡಿದ್ದಾರೆ. ದೇವರಿಗೆ ವೈಭವ ಎಲ್ಲಿ ಅಂದರೆ ದೇವಲೋಕದಲ್ಲಿ ಅಂತೆ. ದೇವಲೋಕ ಎಲ್ಲ ಎಚ್ಚೆತ್ತುಕೊಂಡಿದೆ. ಯಾಕೆಂದರೆ ನಮ್ಮ ಸ್ವಾಮಿ ಬರ್ತಾ ಇದ್ದಾನೆ, ಅವನ ಆ ವೈಭವ ಅದನ್ನು ನೋಡಬೇಕು ಅಂತ ದೇವಲೋಕ ಸನ್ನದ್ಧವಾಗಿದೆ ಅಂತೆ. ಅದು ಹೇಗೆ ಗೊತ್ತಾಯ್ತು ನಿಮಗೆ? ದೇವಲೋಕದಲ್ಲಿ ಮಳೆ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಮಳೆ ಯಾವಾಗ ಬೀಳೋದು? ದೇವತೆಗಳು ದೇವಲೋಕದ ಬೋರ್ವೆಲ್ ಸ್ವಿಚ್ ಆನ್ ಮಾಡಬೇಕು. ಮಾಡಿದರು, ಧಾರಾಕಾರವಾದ ಮಳೆ. ಕೃಷ್ಣ ಬಂದರೆ ಅದು ವಿಘ್ನ ಅಲ್ಲ. ದೇವಲೋಕದ ದೇವತೆಗೆ ಹೇಳಿದರು, ನಾವು ಅಲರ್ಟ್. ನಾವು ವಾಚ್ಮ್ಯಾನ್ ಇಟ್ಟರೆ, ವಾಚ್ಮ್ಯಾನ್ ಮಲಗಲಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ಬಿಸಿಲು ಹಾಕ್ಕೊಂಡು ಶಬ್ದ ಮಾಡ್ತಾ ಇರ್ತಾನೆ. ಓ, ಶಬ್ದ ಮಾಡ್ತಾ ಇದ್ದರೆ ಅವನು ನಿದ್ದೆ ಮಾಡಲಿಲ್ಲ, ಅವನು ಎಚ್ಚೆತ್ತುಕೊಂಡಿದ್ದಾನೆ, ಅದಕ್ಕೆ ಅದು ಜ್ಞಾಪಕ ಆಗುತ್ತೆ ಅಂತ. ಹಾಗೆಯೇ ದೇವತೆಗಳು ಮೇಲಿನ ಲೋಕದಲ್ಲಿ ಮಳೆಯನ್ನು ಸುರಿಸಿದರಂತೆ. ಕೇಳಿದರು, ಅಪ್ಪ ದೇವರು ಬರ್ತಿದ್ದಾನೆ, ದೇವರು ಒದ್ದೆ ಆಗ್ತಾನೆ. ದೇವರೇನ್ರಿ ಒದ್ದೆ ಆಗ್ತಾನೆ? ಅವನು ಅತೀತ ಪಂಚಭೂತವನ್ನು ಮೀರಿ ನಿಂತವ. ಶೇಷ ಬಂದಂತೆ, ಕೊಡೆ ಹಿಡಿದಂತೆ, ಮಳೆಯ ನೀರು ಬೀಳಲೇ ಇಲ್ಲ. ದೇವರ ಮೇಲೆ ಒಂದೇ ಒಂದು ಬಿಂದು ನೀರು ಬೀಳಲಿಲ್ಲ. ಆ ವೈಭವದಲ್ಲಿ ದೇವರ ಯಾತ್ರೆ ನಡೆಯಿತಂತೆ. ನೋಡಿ, ದೇವಲೋಕ ಎಲರ್ಟ್ ಆಯಿತು. ನೋಡಿ, ದೇವತೆಗಳು ಅವರು ಒಬ್ಬ ಮಳೆಯನ್ನು ಸುರಿಸಿದ. ಒಬ್ಬ ಮಳೆಯನ್ನು ನಿಲ್ಲಿಸಲಿಕ್ಕೋಸ್ಕರವಾಗಿ ಶೇಷನಾಗಿ ಛತ್ರಧಾರಿಯಾಗಿ ಅವನಿಗೆ ತನ್ನ ಸೇವೆಯನ್ನು ಸಲ್ಲಿಸಿದ. ಗುಡುಗಿನ ದೇವತೆ ಗುಡುಗು ಬಂತು, ಮಿಂಚಿನ ದೇವತೆ ಮಿಂಚನ್ನು ಎಲ್ಲ ಕಡೆ ಪ್ರಕಾಶನಗೊಳಿಸಿತು. ಅಪ್ಸರೆಯರು ನೃತ್ಯ ಮಾಡಿದರು, ಗಂಧರ್ವರು ಹಾಡಿದರು. ದೇವಲೋಕ ಇಡೀ ಸ್ಪಂದಿಸಿತಂತೆ. ನಮ್ಮ ದೇವರು ಬರ್ತಾನೆ ಅಂತಂದರೆ ಭಾರೀ ವೈಭವದ ಸ್ವಾಗತ ನಮ್ಮ ದೇವರಿಗೆ ಬಂತು. ಯಮುನಾ ತೀರಕ್ಕೆ ಬಂದಿದ್ದಾರೆ. ಯಮುನಾ ತೀರ ದಾಟಿ ವ್ರಜಕ್ಕೆ ಬರಬೇಕು. ನಂದಗೋಪನ ಮನೆಗೆ, ಯಶೋದೆಯ ಮನೆಗೆ ಬರಬೇಕಾದರೆ ಯಮುನಾ ನದಿ ದಾಟಬೇಕು. ಯಮುನಾ ನದಿ ಬಿಡಿ, ಇನ್ನು ಗಂಗಾ ನದಿ ನೋಡಿ ಹೇಗಿರ್ತದೆ ಅಂತ. ಇದೇ ಹಿಂದೆ ಯಮುನೆ, ಒಂದು ಯಮುನನೇ ಇಷ್ಟಿದೆ, ಯಮುನೆ ಹೇಗಿರಬೇಕು? ಒಂದೊಂದು ಯಮುನಾ ನದಿಯ ವೈಭವವೇ ಅಷ್ಟಿದೆ. ಯಮುನಾ ಅಂತಂದರೆ ಯಮನ ಸಹೋದರಿ. ಯಮುನೆಯಲ್ಲಿ ಇಳಿದರೆ ಅಣ್ಣನ ಮನೆಗೆ, ಸಹೋದರನ ಮನೆಗೆ ಹೋಗಬೇಕು, ಯಮಲೋಕಕ್ಕೆ ಹೋಗಬೇಕು.
ಯಮುನಾ ನದಿ ಅಂದರೆ ಮೇರೆ ಮೀರಿ ಹರಿಯುವಂತಹ ನದಿ. ಕೃಷ್ಣ ಹೇಳಿದ, ಅಪ್ಪ ಏನು ನೋಡ್ತೀ, ಇಳಿ ಅಂತ. ಕೃಷ್ಣನಿಗದು ಭಯ ಅಲ್ಲ, ಆದರೆ ವಸುದೇವನಿಗೆ ಭಯ. ತನ್ನ ಮೇಲೆ ಭಯ ಅಲ್ಲ, ನಮ್ಮ ದೇವರ ಮೇಲೆ ಪ್ರೀತಿ. ಹಾಗಾಗಿ ಅದು ಇಳಿಲಿಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಕೃಷ್ಣ ಹೇಳಿದ, ಅಪ್ಪ ಇಳಿ ಅಂತ. ಅವ ಹೇಳಿದ, ನೀರು ಖಾಲಿ ಆಗಬೇಕು, ಮತ್ತೆ ನಾನು ಇಳಿಯೋದು. ಕೃಷ್ಣ ಹೇಳಿದ, ನೀನು ಇಳಿ, ಆಮೇಲೆ ನೀರು ಖಾಲಿ ಆಗೋದು. ಯಾವಾಗಲೂ ಹಾಗೇನೆ, ನಾವು ಸಾಧನೆ ಮಾಡಿದ ಮೇಲೆ ಫಲ ಬರೋದು. ಮೊದಲೇ ಫಲ ಬರಲಿ ಅಂದರೆ ಸಾಧನೆಗೆ ಅರ್ಥನೇ ಇಲ್ಲ ಅಂತ ಆಗಿಬಿಡುತ್ತೆ. ವಸುದೇವ ಇಳಿತಾನೆ, ನೀರೇ ಇಲ್ಲ. ಯಾಕೆಂತಂದರೆ ನೀರು ಪದಾರ್ಘ ಪದ್ಯ, ಬರೀ ಪಾದ ಮುಳುಗುವಷ್ಟು ನೀರಂತೆ. ಆಚೆಯ ನೀರು ಆಚೆ, ಈಚೆಯ ನೀರು ಈಚೆ, ಮಧ್ಯದಲ್ಲಿ ನೀರು ಖಾಲಿ, ಬರೀ ಪಾದ ಮುಳುಗುವಷ್ಟೇ ನೀರು. ವಸುದೇವ ಏನು ಆನಂದಪಟ್ಟ. ನಾವಾದರೆ ಹೋಗ್ತೇವ, ಆಚೆಯೂ ಯಮನೆಯ ನೀರು, ಈಚೆಯ ಯಮನೆಯ ನೀರು, ಮಧ್ಯದಲ್ಲಿ ಬಂದರೆ ವಸುದೇವನಿಗೆ ಆ ಸಮಸ್ಯೆನೇ ಇರಲಿಲ್ಲ. ಯಾಕೆಂದರೆ ರಕ್ಷಕನಾದ ನಮ್ಮ ದೇವರಿದ್ದಾನೆ. ನಮ್ಗೆ ಯಾಕೆ ಸಂಕೋಚ ಅಂತ ಭಗವಂತ ಅಲ್ಲಿ ಅನುಗ್ರಹದಿಂದಾಗಿ ವಸುದೇವ ಸಂಕೋಚ ಪಡದೆ ನಿಸ್ಸಂಕೋಚವಾಗಿ ಆ ಯಮನೆಯಲ್ಲಿ ನಡ್ಕೊಂಡು ಹೊರಟಂತೆ. ನೀರು ಏನೂ ಬಾಧಕ ಆಗಲಿಲ್ಲ, ನದಿ ದಾಟಿದ. ದೇವರು ಹೇಳಿದ, ಯಮುನಾ ನದಿಯೇನು, ಇಡೀ ಜಗತ್ತನ್ನು ನಿಯಮನೆ ಮಾಡುವವ ನಾನು. ಉಪನಿಷತ್ತಲ್ಲಿದೆ, ಭಗವಂತನ ಆಜ್ಞೆಯಿಂದ ಪ್ರಾಚ್ಯ ನದ್ಯಸ್ಯಂದಂತೆ ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಪ್ರಾಚ್ಯ ನದ್ಯಸ್ಯಂದಂತೆ. ಎಲ್ಲ ನದಿಗಳು ಹರಿತವೆ ಭಗವಂತನ ಆಜ್ಞೆಯಿಂದ ಅಂತ. ಈ ಉಪನಿಷತ್ತು ನಮಗೆ ಅರ್ಥ ಆಗುವುದಿಲ್ಲ. ಅಲ್ಲಿ ನದಿ ಹರಿಯಲಿಕ್ಕೆ ದೇವರಾಜ್ಞೆ ಹಾಕಬೇಕು ಅಂತ. ಮೇಲಿನ ಬೆಟ್ಟದಲ್ಲಿ ಇಳೀತದೆ, ನದಿ ಹರಿತಾ ಹೋಗ್ತದೆ ಅಂತ. ಅದಕ್ಕೆ ದೇವರ ಆಜ್ಞೆ ಹಾಕಬೇಕು, ತನ್ನಷ್ಟಕ್ಕೆ ಅದು ಹರಿಯುತ್ತದೆ ಅಂತ. ಕೃಷ್ಣಾವತಾರದಲ್ಲಿ ಅದಕ್ಕೆ ಉತ್ತರ ಸಿಗ್ತದೆ. ಆ ಯಮುನೆ ಹರಿತಾ ಇದ್ದಾಳೆ. ಕೃಷ್ಣ ಹೇಳಿದ, ಅಮ್ಮ ಯಮುನೆ ನಿಲ್ಲು, ವಸುದೇವ ಬರ್ತಾ ಇದ್ದಾನೆ, ನಿಲ್ಲು ಅಂತ. ನಿಂತು ಬಿಟ್ಲು ನೋಡಿ, ಹರಿಯುವುದೇ ನಿಂತು ಹೋಯಿತು. ಒಂದು ಹರಿಯುವ, ವೇಗ ಮೀರಿ ಹರಿಯುವ ಒಂದು ನದಿಯನ್ನು, ಯಮುನೆಯನ್ನು ನಿಲ್ಲಿಸಿ ಕೃಷ್ಣ ತೋರಿಸಿದ. ಇದು ಒಂದು ನದಿ ಅಲ್ಲ, ಎಲ್ಲ ನದಿಗಳನ್ನು ಕೂಡ, ಹರಿಯುವ ನದಿಯನ್ನು ನಿಲ್ಲಿಸುವ ಶಕ್ತಿ, ಬತ್ತಿದ ನದಿಯನ್ನು ತುಂಬಿಸುವ ಶಕ್ತಿ, ಹರಿಯದಿದ್ದ ನದಿಯನ್ನು ಹರಿಯುವ ನದಿ ಮಾಡುವ ಶಕ್ತಿ ಅದು ನಂದು ಅಂತ ಭಗವಂತ ತೋರಿಸಿದಂತೆ. ನದಿಗಳಿಗೆ ಆ ಸಾಮರ್ಥ್ಯ ಕೊಟ್ಟದ್ದು ಭಗವಂತ. ನಮ್ಮ ಕನ್ನಡ ಭಾಷೆ ತುಂಬ ಶ್ರೀಮಂತ. ಯಾಕೆಂತಂದರೆ ಆ ನದಿಯಲ್ಲಿ ಹರಿಯ ವೈಭವವನ್ನು ಹೇಳುವುದೇ ನದಿ ಹರಿಯುತ್ತದೆ. ಅದರ ಬೇರೆ ಕ್ರಿಯಾಪದನೇ ಇಲ್ಲ ಅದಕ್ಕೆ. ಹರಿಯನ್ನು ಹೇಳುವ ಶಬ್ದದಿಂದ ಕ್ರಿಯಾಪದ ಕೊಟ್ಟು ನದಿ ಹರಿಯುತ್ತದೆ ಅಂದರೆ ಹರಿಯ ಅನುಗ್ರಹದಿಂದ ನದಿ ನಡೀತಾ ಇದೆ ಅಂತ ಆ ನದಿಯ ವೈಭವವನ್ನು ಕರ್ನಾಟಕ ಭಾಷೆ ಸಮೃದ್ಧಿಗೊಳಿಸಿದೆ. ಭಗವಂತನ ಪರಿಚಯ ನಮಗೆ ಮಾಡಿಸಿದೆ. ಆ ನದಿ ಹರಿಯುವುದು, ನದಿ ನಿಲ್ಲುವುದು, ಇದೆಲ್ಲ ಹೀಗೇನೆ. ಯಮುನಾ ನದಿ ಏನು, ನಮ್ಮ ಸಂಸಾರದ ಸಮಸ್ಯೆಯ ನದಿ ಇದೆ, ಅದು ಹರಿತಾ ಇರ್ತದೆ. ನಾವು ದೇವರನ್ನು ಪ್ರಾರ್ಥಿಸಬೇಕು, ನಾವು ವಸುದೇವ ಆಗಬೇಕು, ಕೃಷ್ಣನನ್ನು ನಮ್ಮ ಕೈಯಲ್ಲಿ, ಹೃದಯದಲ್ಲಿ, ಮನಸ್ಸಿನಲ್ಲಿ ತುಂಬಿಸಿಕೊಳ್ಳಬೇಕು. ವೇಗವಾದ ನದಿ, ವೇಗವತಿ ನದಿ, ಅದು ನಿಂತು ಹೋಗುತ್ತೆ ಅಂತ ಹೇಳ್ತಾರೆ. ವಸುದೇವನ ಮುಂದೆ ಆ ನದಿಯನ್ನು ಹೇಗೆ ಭಗವಂತ ನಿಲ್ಲಿಸಿದ, ಯಮನ ಕಡೆಗೆ ಸಾಗುವ ಯಮುನಾ ನದಿಯನ್ನು ನಿಲ್ಲಿಸಿದ, ಈ ಸಮಸ್ಯೆಯ ನದಿಯನ್ನು ಕೂಡ ನಿಲ್ಲಿಸ್ತಾನೆ. ಯಾವ ಸಮಸ್ಯೆಯೂ ನಮಗೆ ಬಾಧಕ ಆಗದೆ ಕೃಷ್ಣನ ಸೇವೆಗೆ ಅನುಕೂಲವಾದ ನಮ್ಮ ಸಾಧನೆಯನ್ನು ಭಗವಂತ ನಡೆಸ್ತಾನೆ ಈ ಸಂಸಾರದಲ್ಲಿ. ಅದಕ್ಕೆ ಈ ಕತೆ ಒಳ್ಳೆಯ ನಿದರ್ಶನ ಅಂತ. ನಮ್ಮ ದೇವರನ್ನು ನಂಬಿದರೆ, ದೇವರನ್ನು ಕೈಯಲ್ಲಿ ಹಿಡಿದು ಕುಣಿಸಿದರೆ ದೇವರು ಏನು ಮಾಡ್ತಾನೆ ಅಂತಂದರೆ, ಇಡೀ ಈ ಸಂಸಾರ ಪದಾರ್ಹ ಪದ್ಯ, ಪಾದದಿಂದ ದಾಟಲಿಕ್ಕೆ ಯೋಗ್ಯವಾದ ಸಂಸಾರವನ್ನಾಗಿ ನಾನು ಮಾಡ್ತೇನೆ. ಅದರ ಅರ್ಥ ನಿಮಗೆ ಮೋಕ್ಷವನ್ನು ಕರುಣಿಸ್ತೇನೆ ಅಂತ ಭಗವಂತ ನಮಗೆ ಕೊಟ್ಟಿರತಕ್ಕಂತಹ ಸಂದೇಶ. ಯಮುನಾ ನದಿಯನ್ನು ದಾಟಿ ವಸುದೇವ ವಸ್ತ್ರದ ಮನೆ ಇತ್ತು, ಅದು ಯಶೋದೆಯ ಮನೆ, ನಂದಗೋಪನ ಮನೆ. ಆ ಮನೆಯೊಳಗೆ ವಸುದೇವ ಬರ್ತಾನೆ. ಅವನಿಗೆ GPS ಯಾರು ಹಾಕಿದರು ಅಂತ, ನಮ್ಮ ದೇವರೇ ಇದ್ದಾನೆ, ಭಗವಂತಂದೇ ಮಾರ್ಗದರ್ಶನ, ಇಲ್ಲಿ ಹೋಗು ಇಲ್ಲಿ ಹೋಗಬೇಡ ಅಂತ. ನಮ್ಮ ಜೀವನಕ್ಕೆ ಯಾರು ಮಾರ್ಗದರ್ಶನ ಕೊಡಬೇಕು? ಈ GPS ಅಲ್ಲ, ನಮ್ಮ ದೇವರದ್ದು GPS ಸಿಗಬೇಕು. ಭಗವಂತನ ಮಾರ್ಗದರ್ಶನ ನಮಗೆ ಸಿಕ್ಕಿದರೆ ಸರಿಯಾದ ದಿಕ್ಪಥದಲ್ಲಿ ನಾವು ಸಾಗಲಿಕ್ಕೆ ಸಾಧ್ಯ ಅಂತ. ಆ ವಸ್ತ್ರದ ಟೆಂಟಿಗೆ ವಸುದೇವ ಬರ್ತಾನೆ.
ಅಲ್ಲೊಂದು ಮಗು ಆವಾಗಲೇ ಹುಟ್ಟಿದೆ. ಅದು ದುರ್ಗಾದೇವಿ ಯಶೋಧ ನಂದಗೋಪರ ಸಂತಾನವಾಗಿ ದುರ್ಗಾದೇವಿ ಆವಾಗಲೇ ಅವತರಿಸಿ ಕೃಷ್ಣನಿಗಾಗಿ ಕಾತರದಿಂದ ಕತ್ತೆತ್ತಿ ಸ್ವಾಗತವನ್ನು ಮಾಡ್ತಾ ಇದ್ದಾಳೆ. ನಮ್ಮ ದೇವರು ಹೊತ್ತುಕೊಂಡು ವಸುದೇವ ಅಲ್ಲಿಗೆ ಬಂದರೆ ಎಲ್ಲ ಮಲಗಿದ್ದಾಳೆ, ನೀರವ, ನಿಸ್ಪಂದ, ನಿಶ್ಶಬ್ದ. ಹಾಗಾಗಿ ವಸುದೇವ ಕೃಷ್ಣನನ್ನು ಅಲ್ಲಿ ಇಟ್ಟ. ಆ ದುರ್ಗಾದೇವಿ ಮಗುವನ್ನು ಕೈಯಲ್ಲಿ ಎತ್ತಿಕೊಂಡ ಕೃಷ್ಣನ ಪ್ರೇರಣೆಯಿಂದ. ಈ ಎಕ್ಸ್ಚೇಂಜ್ ನೋಡಿ ಅವತ್ತಿನಿಂದ ಇದೆ. ಒಂದು ಮಗುವನ್ನು ಹಿಡಿದು ಒಂದು ಮಗುವನ್ನು ಹಿಡ್ಕೊಂಡು ಹೋಗೋದು ಯಾರಿಗೂ ಗೊತ್ತಾಗುವುದಿಲ್ಲ. ನಮ್ಮ ದೇವರೇ ಹೇಳಿಕೊಟ್ಟಿರ್ತಕ್ಕಂಥದ್ದು. ವ್ಯತ್ಯಾಸ ಇಷ್ಟೇ, ಹೆಣ್ಣು ಮಗುವನ್ನು ಇಟ್ಟು ಗಂಡು ಮಗುವನ್ನು ಎಕ್ಸ್ಚೇಂಜ್ ಮಾಡ್ತಾರೆ. ಇಲ್ಲಿ ಗಂಡು ಮಗು, ಪುರುಷ ಮಗು, ಪೌರುಷದ ಮಗುವನ್ನು ಇಟ್ಟು ದುರ್ಗೆಯನ್ನು ಹಿಡ್ಕೊಂಡು ಬರ್ತಾನೆ. ವಸುದೇವ ವಾಪಸ್ ಹೊರಟ. ಇಷ್ಟು ಹೊತ್ತು ಕೃಷ್ಣನನ್ನು ಹೊತ್ಕೊಂಡು ಬಂದ ವಸುದೇವ. ಏನಿದಕ್ಕೆ ಫಲ? ದೇವರನ್ನು ಕೈಯಲ್ಲಿ ಇಟ್ಕೊಂಡು ಬಂದರೆ ದೇವರು ಏನು ಕೊಡ್ತಾನೆ? ಇಷ್ಟು ಹೊತ್ತು ಹೊತ್ತದ್ದಕ್ಕೆ ದೇವರು ಯಾರ ಋಣವನ್ನೂ ಇಟ್ಟುಕೊಳ್ಳುವುದಿಲ್ಲ ಅಂತ. ಮನುಷ್ಯರ ಋಣ ಅಂತೂ ಇಟ್ಕೊಳ್ಳೋದೇ ಇಲ್ಲ. ಊರಿಡೀ ಹೇಳ್ಕೊಂಡು ಬರ್ತಾರೆ, ದೇವರಿಗೆ ಅಷ್ಟು ಸೇವೆ ಕೊಟ್ಟೆ, ಇಷ್ಟು ಉತ್ಸವ ಕೊಟ್ಟೆ, ದೇವರಿಗೆ ಇಷ್ಟು ಪೂಜೆ ಮಾಡಿದೆ, ಇಷ್ಟು ಅಭಿಷೇಕ ಮಾಡಿದೆ, ಇಷ್ಟು ದಾನ ಮಾಡಿದೆ, ಇಷ್ಟು ಧರ್ಮ ಮಾಡಿದೆ ಅಂತ. ಹಾಗಾಗಿ ದೇವರು ಅಲ್ಲಲ್ಲಿಯೇ ಋಣಸಂಧಾನ ಮಾಡ್ತಿದ್ದಂತೆ. ವಸುದೇವನಿಗೆ ಕೈ ತುಂಬ ಕೊಟ್ಟ ಅಂತೆ. ಏನು ಹೆಣ್ಮಗಳನ್ನು ಕೊಟ್ಟನಾ? ಅಲ್ಲ ಅಂತ. ಮತ್ತು ಯಾರನ್ನು ಕೊಟ್ಟ? ಲಕ್ಷ್ಮೀದೇವಿಯನ್ನೇ ಕೊಟ್ಟ ಅಂತೆ. ಅಂದರೆ ವಸುದೇವನನ್ನು ಕೈಯಲ್ಲಿ ಹೊತ್ತುಕೊಂಡ್ರೆ ಖಾಲಿಯಾಗದಿದ್ದಷ್ಟು ಲಕ್ಷ್ಮಿಯನ್ನು ಕೊಟ್ಟು ಕಳಿಸ್ತಾನೆ. ದೇವರ ಪೂಜೆ ಮಾಡಿದರೆ ನದೇವತೋಷನಮೃತ. ನಾನು ದೇವರ ಸೇವೆ ಮಾಡಿದ್ದೇನೆ, ಎಲ್ಲ ವೇಸ್ಟ್ ಆಯಿತು ಅಂತ ಭಾವಿಸಬೇಡಿ. ನಿಮ್ಮ ಅಕೌಂಟಿಗೆ ಡಿಪಾಸಿಟ್ ಮಾಡಿರ್ತಾನೆ ಭಗವಂತ. ನಿಮಗೆ ಗೊತ್ತಿಲ್ಲದಿದ್ದಾಗೆ ಅಕೌಂಟಲ್ಲಿ ಹಣ ತುಂಬಿರ್ತದೆ. ಅದಕ್ಕೆ ಉದಾಹರಣೆ, ವಸುದೇವ ಕೈಯಲ್ಲಿ ಲಕ್ಷ್ಮೀದೇವಿಯನ್ನು, ದುರ್ಗಾದೇವಿಯನ್ನು ಹಿಡ್ಕೊಂಡು ಬಂದ. ಕಂಸನ ಸೆರೆಮನೆಗೆ ಬರ್ತಾನೆ. ಅಲ್ಲಿ ದೇವಕಿಯ ಹಾಸಿಗೆಯಲ್ಲಿ ಈ ಮಗುವನ್ನು ಇಡ್ತಾನೆ. ಮಗುವಿನ ಧ್ವನಿ ಕೇಳಿಸ್ತು. ಈ ಗೂರ್ಖರೆಲ್ಲ ಎದ್ರು. ಕೃಷ್ಣನ ಕತೆ ಕೇಳುವಾಗ ನಿದ್ರೆ ಅವನಿಗೆ, ಲಕ್ಷ್ಮೀ ಬರುವಾಗ ಎಲ್ಲ ಎಚ್ಚೆತ್ತರು ಅಲ್ವಾ. ಎಷ್ಟೇ ನಿದ್ರೆ ಇಲ್ಲಿ, ನೋಟು ಲೆಕ್ಕ ಮಾಡೋದು ಶಬ್ಗೆ ಬಿದ್ದರೆ ಎಲ್ಲ ನಿದ್ದೆ ಎಚ್ಚರಿಕೆಯಾಗಿ ಬಿಡ್ತದೆ. ಕೃಷ್ಣ ಬಂದಾಗ ನಿದ್ದೆ, ಲಕ್ಷ್ಮಿಯಮ್ಮ ಬಂದರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಂದರೆ ಎಲ್ಲ ಎಚ್ಚೆತ್ತುಕೊಳ್ತಾರೆ. ಗೂರ್ಖ ಎಚ್ಚೆತ್ತ, ಕಂಸ ಎಚ್ಚೆತ್ತ, ಬಿಗದ ಇಟ್ಕೊಂಡು ಬಂದ, ಸೊಂಟದಲ್ಲೇ ಇಟ್ಕೊಂಡು ಬಂದಿದ್ದಾನೆ. ಬಿಗ ತೆಗಿತಾ ಇದ್ದಾನೆ. ಒಳಗಿದ್ದ ಅಮ್ಮ ನಗ್ತಾ ಇದ್ದಾರೆ. ನಿನ್ನ ಬಿಗದ ಹಿಡ್ಕೊಂಡು ಏನು ಮಾಡೋದು? ಆಚೆ ಹೋಯಿತು, ಈಚೆ ಬಂತು, ನಿನಗೆ ಎರಡೂ ಗೊತ್ತಾಗಲಿಲ್ಲ. ನಮ್ಮ ದೇವರಿಗೆ ಬಾಗಿಲು ತೆಗಿಲಿಕ್ಕೆ ಯಾವ ಬೀಗದ ಕೈಯೂ ಬೇಡ, ಬೀಗ ಹಾಕಲಿಕ್ಕೆ ಯಾವ ಬೀಗದ ಕೈಯೂ ಬೇಡ, ಎಲ್ಲ ನಮಗೆ ಮಾತ್ರ. ಹಾಗೆ ಬಂಧಕಃ ಭವಪಾಶೇನ ಭವಪಾಶಾಚ್ಚ ಮೋಚಕ. ಕಟ್ಟಿ ಹಾಕುವವನೂ ಅವನೇ, ಬಂಧನದಿಂದ ಬಿಡುಗಡೆಗೊಳಿಸುವವನೂ ಅವನೇ. ಆ ಬರ್ತಾನೆ. ದೇವಕಿಯ ಗರ್ಭದ ಶೈಲಿರ್ತಕ್ಕಂತಹ ಮಗುವನ್ನು ನೋಡ್ತಾನೆ, ಎತ್ತಿಕೊಳ್ತಾನೆ. ಒಂದು ಕೈಯಲ್ಲಿ ದಡ ಅಂತ ಎತ್ತಿಕೊಳ್ತಾನೆ. ದೇವಕಿಗೆ ಭಯ ಆಯ್ತಂತೆ, ದುಃಖ ಆಯ್ತಂತೆ. ಅಣ್ಣ ಏನು ಮಾಡ್ತೀನಿ ಅಂತ ಹೇಳಿದಂತೆ. ಸುಮ್ಮನೆ ಇರು, ಅಧಿಕ ಪ್ರಸಂಗ ಬೇಡ ಅಂತ ಹೇಳಿದಂತೆ. ಅದು ಹೆಣ್ಣುಮಗು ಅಣ್ಣ, ನಿನಗೆ ಯಾಕೆ ಅಂತ. ನೋಡು, ನಿನ್ನ ಪಕ್ಷದವರು ಹೇಳಿದ್ದು ಏನು ಗೊತ್ತಾ? ಲಿಂಗ ಇಲ್ಲ ಅಲ್ಲಿ, ಅಷ್ಟಮೋ ಗರ್ಭ ಅಂತ. ಅದೇನು ಗಂಡು ಮಗು ಕೊಲ್ತದೆ ಅಂತೇಳಿ ಹೇಳಿದ್ದಾರಾ? ಅಷ್ಟಮಃ ಗರ್ಭ, ಅದು ಒಟ್ಟಿಗೆ ಕಷ್ಟ ನಮಗೆ. ಹಾಗಾಗಿ ಅದು ಬಿಡಲಿಕ್ಕಾಗೋದಿಲ್ಲ. ಹೆಣ್ಣಾಗಲಿ ಗಂಡಾಗಲಿ, ಗಂಡಿಗಿಂತ ಹೆಣ್ಣೇ ಅಪಾಯ ಜಾಸ್ತಿ. ಹಿಡ್ಕೊಂಡು ಹೋಗ್ತೇನೆ ಅಂತ ಎಡ ಕೈಯಲ್ಲಿ ದಡ ದಡ ಅಂತ ಹೇಳ್ಕೊಂಡ. ವಸುದೇವ ಪೂಜೆ ಮಾಡಿ ಎರಡು ಕೈಯಲ್ಲಿ ಹೊತ್ಕೊಂಡು ಬಂದರೆ ಈ ಮಹಾಪಾಪಿ ಕಂಸ ಅವನು ಒಂದು ಕೈಯಲ್ಲಿ ಹೇಳ್ಕೊಂಡು ಹೋದ ಅಂತ, ಎಡ ಕೈಯಲ್ಲಿ ಹೋಗಿ ಒಂದು ಬಂಡೆಕಲ್ಲಿಗೆ ಸಂಪೋತಯ ಮಾಸ ಶಿಲಾತಲೇಚ, ಒಂದು ಬಂಡೆಕಲ್ಲಿಗೆ ಅಪ್ಪಳಿಸಿದಂತೆ. ತಿಳ್ಕೊಂಡ, ಈ ಮಗು ಪುಡಿ ಪುಡಿ ಆಯಿತು, ನನ್ನ ಕೊಲೆ ಮಾಡತಕ್ಕಂತಹ ಶಕ್ತಿ ಉಳ್ಳಂತಹ ವಸ್ತು, ಕತೆ ಮುಗಿಯಿತು. ಕಂಸ ಅಂತ ಹೆಣ್ಣಿನ ಶಬ್ದ ನೋಡ್ತಾನೆ, ಮೇಲೆ ನೋಡ್ತಾನೆ, ಶಬ್ದ ಮೇಲಿಂದ ಕೇಳ್ತಾ ಇದೆ. ಅಲ್ಲಿ 8 ಭುಜದ ದುರ್ಗೆಯನ್ನು ನೋಡ್ತಾನೆ ಅಂತ. ಅವನು ಹೊಡೆದದ್ದು ನೆಲಕ್ಕೆ, ಅಪ್ಪಳಿಸಿ ಆಗಿದೆ, ಪುಡಿ ಪುಡಿ ಆಯಿತು ಅಂತ ನೋಡಿದ್ದ. ಆದರೆ ನೋಡ್ತಾನೆ ಮೇಲೆ, ಇದೇನು, ನಾನು ನೆಲಕ್ಕೆ ಅಪ್ಪಳಿಸಿದರೆ ಅದು ಮೇಲೆ ಹಾಕಿ ಹೋಯಿತು. ದೇವತೆಗಳು ಹೇಳಿದ್ರಂತೆ, ಕಂಸ ನಿನ್ನನ್ನು ಕೊಲ್ಲುವವಳು ನಾನಲ್ಲ, ನಿನ್ನನ್ನು ಕೊಲ್ಲುವವ ನಿನ್ನ ಹತ್ರನೇ ಬೆಳೀತಾ ಇದ್ದಾನೆ. ಕಂಸನಿಗೆ ಡಬಾ 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 ಅಂತ ಪ್ರಾರಂಭ ಆಯಿತು. ನಮ್ಮ ದೇಶದಲ್ಲಿ BP ಅಂತ ಇರಲಿಲ್ಲ.
ಮತ್ತೆ ಪ್ರಾರಂಭ ಆಯ್ತು. ಆ ಕಂಸನಿಗೆ ಆರಂಭವಾದ ಆ ರೋಗ. ಎಲ್ಲಿ ನೋಡಿದರೂ ಭಯ. ನನ್ನ ಪಕ್ಕದಲ್ಲಿದ್ದಾನೆ, ಪಕ್ಕದಲ್ಲಿ ಯಾರನ್ನು ನೋಡಿದರೂ ಸಂಶಯ ಅವನಿಗೆ. ಇವನೇ ನನಗೆ ಕೊಲೆ ಮಾಡತಕ್ಕಂತಹ ಶತ್ರು ಇರಬೇಕು. ಹೇಗೆ ಹುಡುಕಬೇಕು? ಕಂಸ ಅಸೆಂಬ್ಲಿಗೆ ಬಂದ, ಮೀಟಿಂಗ್ ಕರೆದ, ಎಲ್ಲ ಮಂತ್ರಿಗಳ ಹತ್ರ ಚರ್ಚೆ ನಡೆಸಿದ. ಒಬ್ಬೊಬ್ಬರು ಒಂದೊಂದು ಸಲಹೆ ಕೊಟ್ಟರು. ಎಲ್ರಿಗೂ ಸಲಹೆ ಕೊಟ್ಟ. ಕೃಷ್ಣನನ್ನು, ಕೃಷ್ಣ ಅಂತ ಗೊತ್ತಿಲ್ಲ, ಆ ಮಗುವನ್ನು ಮುಗಿಸಬೇಕು. ಅದು ಹಲ್ಲು ಬಂದಿರಲಿ, ಹಲ್ಲು ಬಾರದೇ ಇರಲಿ, ಎಲ್ಲ ಮಗುಗಳನ್ನು ಸಂಹಾರ ಮಾಡಿ. ಹಾಗಾಗಿ ಶಿಶು ಹತ್ಯಾ ಪ್ರಕರಣ ಅಂತ ಒಂದು ಪ್ರಾರಂಭ ಮಾಡಿದ. ಎಲ್ಲ ಹೊರಟರು. ಒಬ್ಬೊಬ್ಬರೇ ಬರೆದರು. ವೃಜದ ತನಕ, ಗೋಕುಲದ ತನಕ ಬಂದು ಕೃಷ್ಣನ ಸಂಹಾರಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲರದ್ದು ಒಂದೊಂದೇ ವೇಷಗಳು ಎಲ್ಲ ಪ್ರಾರಂಭ ಆಗುತ್ತೆ. ಏನು ಬಂದರೂ ಕೃಷ್ಣನನ್ನು ಮುಟ್ಲಿಕ್ಕಾಗುವುದಿಲ್ಲ. ಇಬ್ಬರು ಗಂಡ ಹೆಂಡತಿ, ಅಣ್ಣ ತಂಗಿ ಸೇರಿ ಇಡೀ ಮಥುರಾ ಪಟ್ಟಣವನ್ನು ಸುಮಧುರಗೊಳಿಸಿರತಕ್ಕಂತಹ ಕಥೆಯನ್ನು ಶ್ರೀಮದ್ ಭಾಗವತ ಹೇಳುತ್ತೆ. ಕೃಷ್ಣನ ಬಾಲಕತೆ, ಕೃಷ್ಣನ ಯೌವನದ ಕತೆ, ಕೃಷ್ಣನ ಕಲ್ಯಾಣದ ಕತೆ, ಕೃಷ್ಣನ ಉಪದೇಶದ ಕತೆ, ಇದೆಲ್ಲ ಭಾಗವತ ನಿರೂಪಣೆ ಮಾಡಿದೆ. ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ.